ಭಕ್ತಿಯೊಳಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ಕೃತಿಸಿ ಅಂಬು ನಿಧಿಯ ಕಲಿಗೆ ಕೈ ಮುಗಿದು ಅಂಬುಜಾಸನವಾಣಿಯತ ಪಾದಾಂಬುಜಕ್ಕೆ ಕೊಡಬಡುದ ಬರುವೆ ನೀ ಕಥಾಮೃತವ ಸುರರಗ್ರಹಾರವ ಸುರಿಗೊಳುತ್ತಿಹ ತಸ್ಕರರ ಯಮನೂರ ಹೊಂದಿಸಿ ಬಳಿಕ ರವಿ ಹೃದಯದಲ್ಲಿ ಫಲ್ಗುಣನು ಸಾರಿಗಂಗೆಯ ಮೇಲೆ ಬ್ರಾಹ್ಮಣರ ಆಗಮನ, ಕಷ್ಟದ ನಿವೇದನೆ, ತಸ್ಕರರಿಂದ ಅಪಹರಿಸಲ್ಪಟ್ಟಂತಹ ಸೊತ್ತುಗಳನ್ನು ಮರಳಿ ಅವರಿಗೆ ಕೊಡಿಸುವ ಹೊಣೆಗಾರಿಕೆ. ಅನಿವಾರ್ಯವಾಗಿ ನಮ್ಮಣ್ಣ ಧರ್ಮಜ ದ್ರೌಪದಿಯೊಂದಿಗಿರುವ ಏಕಾಂತ ಭುವನದ ಪ್ರವೇಶ, ಆಯುಧ ಸಂಗ್ರಹ, ತಸ್ಕರರನ್ನು ಹೊಡೆದೋಡಿಸಿ ಅವರು ಅಪಹರಿಸಿದ ಸೊತ್ತುಗಳನ್ನು ಬ್ರಾಹ್ಮಣರಿಗೆ ಒಪ್ಪಿಸಿ ಅವರಿಂದ ಆಶೀರ್ವಾದವನ್ನು ಪಡೆದ ಮೇಲೆ ನಾನು ಮಾಡಿದ್ದ ನನ್ನ ಕರ್ತವ್ಯ. ದ್ರೌಪದಿ ಪಂಚವಲ್ಲವೆನಿಸಿದಂತಹ ಹೊತ್ತು ನಮ್ಮಲ್ಲಿಗೆ ಆಗಮಿಸಿದ್ದ ನಾರದರ ಸೂಚನೆಯಂತೆ ದ್ರೌಪದಿಯನ್ನು ನಾವು ಅನುಭವಿಸುವ ಆ ವ್ಯವಸ್ಥೆ, ಅಣ್ಣನ ಜೊತೆಯಲ್ಲಿ ಏಕಾಂತದಲ್ಲಿ ದ್ರೌಪದಿ ಇರುತ್ತಾ ಏಕಾಂತ ಭವನವನ್ನು ನಾನು ಪ್ರವೇಶ ಮಾಡಿದ ಕಾರಣ ನಾನು 1 ವರ್ಷ ತೀರ್ಥಾಟನೆ ಮಾಡುವುದಕ್ಕೆ ಹೊರಡುತ್ತೇನೆ ಹೀಗೆಂದಾಗ ಅಣ್ಣ ಬೇಡ ಎನ್ನುವುದಕ್ಕೆ ಕಾರಣವನ್ನೂ ಕೊಟ್ಟ. ಅಣ್ಣನನ್ನು ಒಪ್ಪಿಸಿ ತೀರ್ಥಯಾತ್ರೆಗೆ ಹೊರಟು ಬಂತು. ಆರಂಭವಾದದ್ದು ಗಂಗಾ ತೀರದಿಂದಲೇ. ನಮ್ಮ ಹಸ್ತಿನಾವತಿಯ ಬಳಿಯಲ್ಲಿ ಹರಿಯುವ ಸುರ ನದಿ ಗಂಗೆ, ಆ ಗಂಗೆ ಮತ್ತು ನಮ್ಮ ಚಂದ್ರವಂಶದ ಆ ಸಂಬಂಧದ ದಿನಗಳನ್ನು ಆ ಗಂಗಾ ಸ್ನಾನದ ಹೊತ್ತಿನಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಗಂಗಾ ತರವೆನಿಸಿದಂತಹ ಕುರುಕುಲ ಪಿತಾಮಹರೆನಿಸಿದಂತಹ ಭೀಷ್ಮಾಚಾರ್ಯರು, ಅವರಿಗೆ ಜನ್ಮವನ್ನು ಕೊಟ್ಟಂತಹ ಗಂಗಾದೇವಿ ತೀರ್ಥಯಾತ್ರೆ ಅಲ್ಲಿಂದ ಸಾಗಿತು. ಶೇಷಕುಮಾರಿಯಾದಂತಹ ಉರೂಪಿ
ಅವರ ಸಂಪ್ರದಾಯಕ್ಕೆ ಅನುಗುಣವಾಗಿ ವಿವಾಹವಾಗಿ ವಿರಾವಂತ ಎನ್ನುವಂತಹ ಮಗನನ್ನು ಪಡೆದು ಸಂತೋಷದಿಂದಲೇ ಅಲ್ಲಿಂದ ಹೊರಟಿದ್ದೇನೆ. ಮುಂದೆ ತ್ರಿವೇಣಿ ಸಂಗಮದ ಪುಣ್ಯಧಾಮದಲ್ಲಿ ತೀರ್ಥ ಸ್ನಾನ ಮಾಡುವಾಗ ಪಡೆದ ಅನುಭವ, ಸರಯೂ ನದಿ ತೀರ್ಥದ ಆ ಅನುಭವ, ಇವೆಲ್ಲವನ್ನೂ ಪಡೆದು ಎಲ್ಲ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನು ಮಾಡಿ ಮುಂದೆ ಬಂದು ಪಂಪಾ ತೀರಕ್ಕೆ ಬಂದಾಗ ಉತ್ತರದ ಸರಯು, ದಕ್ಷಿಣದ ಪಂಪಾ ತೀರ, ಮರ್ಯಾದ ಪುರುಷೋತ್ತಮನೆನಿಸಿದಂತಹ ಶ್ರೀರಾಮಚಂದ್ರನ ದಿವ್ಯ ಭವ್ಯ ಕಥಾವಳಿ, ಅದನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ನೆನಪು ಮಾಡಿಕೊಳ್ಳುವಂತಹ ಅವಕಾಶ ಈ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ನನಗೆ ಬಂತು. ಪುಂಚವಳ್ಳಿ, ಸೀತೆಯ ಅಪಹರಣವಾದಂತಹ ಸ್ಥಳ, ನಾಸಿಕ, ಶೂರ್ಪನಖಿಯ ಮೂಗು ಕತ್ತರಿಸಲ್ಪಟ್ಟ ಸ್ಥಳ, ಹೀಗೆ ಒಂದೊಂದು ಸ್ಥಳಕ್ಕೆ ಹೋದಾಗ ರಾಮಾಯಣದ ಕಾಲಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನು ಹೇಳುವವರೂ ಇದ್ದಾರೆ. ಅದಕ್ಕೆ ದೃಷ್ಟಾಂತ ರೂಪದಲ್ಲಿ ಕೆಲವು ಐತಿಹ್ಯಗಳು, ಕುರುಹುಗಳನ್ನು ಉಳಿಸಿಕೊಂಡು ಸಂಭ್ರಮಿಸುವಂತಹ ಭಕ್ತರನ್ನು ನೋಡುತ್ತಾ ಇದ್ದೇವೆ. ಹಾಗೆಯೇ ದಕ್ಷಿಣ ಭಾರತದ ತುತ್ತ ತುದಿಗೆ ಬಂದಿದ್ದೇನೆ. ಪೂರ್ವ ಸಮುದ್ರ, ಪಶ್ಚಿಮ ಸಮುದ್ರ ಜೊತೆ ಸೇರುವಂತಹ ಈ ತಾಣ, ಇಲ್ಲಿ ಬಂದು ನಿಂತಾಗ ಸೇತುವೆಯ ಅವಶೇಷಗಳು ಕಾಣುತ್ತಾರೆ. ರಾಮಾಯಣ ಕಾಲ ಸೇತುವಂತನದ ಕಥೆ ಆ ಚಿತ್ರಣ ಎದುರಿಗೆ ಇರುವ ಹಾಗೆ ಈ ಪ್ರದೇಶ ರಾಮೇಶ್ವರ. ಸ್ವಲ್ಪ ಮುಂದೆ ಸಾಗಿದ್ದೇನೆ, ಮುಂದೆ ಹೋಗುತ್ತೇವೆ. ಮಂಗಲಂ ಕೋಸಲೇಂದ್ರಾಯ ಕಮನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ರಾಮ, ಶ್ರೀರಾಮ,
ರಘುರಾಮ. ಆ ನಿನ್ನ ಪುಣ್ಯ ಪಾದಗಳ ಪ್ರಪ್ರಥಮ ದರ್ಶನವಾದದ್ದು ಪವಿತ್ರವಾದಂತಹ ಪಂಪಾ ಸರೋವರದ ತಡಿಯಲು. ಆ ಕ್ಷಣದಿಂದ ಈ ಕ್ಷಣದವರೆಗೆ ನಿನ್ನ ದಿವ್ಯಮಂಗಲ ಮೂರ್ತಿಯನ್ನು ನನ್ನ ಹೃದಯ ಸಂಪುಷ್ಟದಲ್ಲಿ ಇರಿಸಿ ಭಕ್ತಿಯ ಅಭಿಷೇಕದಿಂದ ಅನವರತವು ಪ್ರತಿಕ್ಷಣವು ಎಂಬ ಹಾಗೆ ಆರಾಧಿಸುತ್ತಾ ಬಂದಿದ್ದೇನೆ. ಪ್ರಭು, ನಿನ್ನ ನಾಮಸ್ಮರಣೆ ಬಿಟ್ಟರೆ ಪ್ರಪಂಚದಲ್ಲಿ ಈ ಆಂಜನೇಯನಿಗೆ ಬೇರೇನೂ ಉಳಿದಿಲ್ಲ. ನಾನೇ ಉಳಿಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದೆ. ನಿನ್ನ ದಿವ್ಯ ಪ್ರಸ್ಥಾನದ ಸಂದರ್ಭ ನೆನಪಾಗ್ತಾ ಉಂಟು ನನಗೆ. ಶ್ರೀರಾಮ ನಿರ್ಯಾಣದ ಸಂದರ್ಭ, ತಮ್ಮಂದಿರ ಜೊತೆಯಲ್ಲಿ ಸುಗ್ರೀವಾದಿ ಅನುವರ್ತಿಗಳ ಜೊತೆಯಲ್ಲಿ ಪರಂಧಾಮಕ್ಕೆ ನೀನು ಹೋಗುವಂಥ ಸಂದರ್ಭದಲ್ಲಿ ಆ ಸೌಭಾಗ್ಯ ನನಗೂ ಬೇಕು ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಅವಕಾಶವನ್ನು ನೀನು ಕೊಡಲಿಲ್ಲ. ನಿನ್ನ ನಿರ್ಯಾಣಕ್ಕೆ ಸಮಯ ಬಂದಿಲ್ಲ ಹನುಮ. ನಿನ್ನಿಂದ ಈ ಪ್ರಪಂಚದಲ್ಲಿ ಆಗಬೇಕಾದಂಥ ಕೆಲಸಗಳಿನ್ನು ಅನೇಕ ಇವೆ. ಯುಗಗಳಲ್ಲಿ ನನ್ನ ಪರವಾಗಿ ಅಲ್ಲ, ಧರ್ಮದ ಪರವಾಗಿ ಆಗತಕ್ಕಂಥ ಅನೇಕ ಕಾರ್ಯಗಳಲ್ಲಿ ನಿನ್ನ ಪಾತ್ರ ಇರಬೇಕಾಗ್ತದೆ. ನನ್ನ ಪ್ರತಿನಿಧಿಯ ಎಂಬ ಹಾಗೆ ನೀನು ಇರಬೇಕು ಪ್ರಪಂಚದಲ್ಲಿ ಎನ್ನುವಂಥ ಅಪ್ಪಣೆ ತಮ್ಮ ಶ್ರೀಮುಖದಿಂದ ಬಂತು. ಜೊತೆಗೆ ಚಿರಂಜೀವತ್ವ ಅದು ಒಂದು. ಹಾಗಾಗಿ ಆ ದಿನ ನಿನ್ನ ಜೊತೆಯಲ್ಲಿ ಪರಿಣಾಮಕ್ಕೆ ಹೋಗುವಂಥ ಆ ಭಾಗ್ಯ ನನಗೆ ಬರಲಿಲ್ಲ. ಆ ಒಂದು ಮಾತು ನಾನು ಹೇಳಿದ್ದೆ ನಿನ್ನಲ್ಲಿ, ಪ್ರಭು ನೀನು ಹೇಳುವುದೆಲ್ಲ ಸರಿ, ಆದರೆ ನೀನಿಲ್ಲದ ಈ ಪ್ರಪಂಚ ನನಗದು ನೀರಸ. ನಿನ್ನ ಪಾದದ ದರ್ಶನ ಮತ್ತೆ ಯಾವಾಗ ನನಗೆ ಎನ್ನುವ ಮಾತನ್ನು ಕೇಳಿದೆ. ಆಗ ಶ್ರೀಮುಖದಿಂದ ಆದಂಥ ಅಪ್ಪಣೆ, ಮತ್ತೆ ಬರ್ತೇನೆ ಮುಂದಿನ ಯುಗದಲ್ಲಿ, ಶ್ರೀರಾಮ ದರ್ಶನ ನನಗೆ ಆಗ್ತದೆ. ಅದು ಕೂಡ ರಾಮೇಶ್ವರದ ಆ ದಿವ್ಯ ತಾಣದಲ್ಲಿ ಎನ್ನುವಂಥ ಅಭಯ ವಾಕ್ಯವನ್ನು ನನಗೆ ಕೊಟ್ಟೆ. ಆ ಅಭಯ ವಾಕ್ಯವೇ ನನ್ನ ಧ್ಯೇಯ ವಾಕ್ಯವಾಗಿ, ಅದೇ ನನ್ನ ಜೀವನದ ಪರಮಗುರಿಯಾಗಿ ರಾಮ ಧ್ಯಾನ ಮಾಡುತ್ತಾ ರಾಮೇಶ್ವರದ ಈ ಮರಣ ರಾಶಿಯ ಮೇಲೆ ಕೂತಿದ್ದೇನೆ. ಬಹಳ ಮಂದಿ ಬಂದು ಹೋಗ್ತಾ ಇದ್ದಾರೆ. ಆ ಯಾರೋ ಒಬ್ಬರು ಬಂದಾಗೆ ಕಾಣುತ್ತದೆ. ಯಾರು ಯಾರು ನೋಡು. ಸಮುದ್ರ ತೀರದಲ್ಲಿ ನಡೆದಾಡಿಕೊಂಡು ಬರ್ತಾ ಇರುವಾಗ ವೃದ್ಧ ಕಪಿ ಮೇಲೆ ಸುಡುವ ಬಿಸಿಲು ವೃದ್ಧ ಕಪಿ ಮುಡಿಸಿ ಅನ್ನಿಸ್ತಾ ಇದೆ. ಅಯ್ಯ, ವನಜನನೀನು ವನಜನ ನೀನು
ಆ ಮಾತಾಡ್ತದೆ. ಆ ನಿರೀಕ್ಷೆ ಇರಲಿಲ್ಲ ನಿನಗೆ. ನಿನ್ನನ್ನು ಕರೆದದ್ದೇ ಆಗಿ ಗೊತ್ತ. ಯಾಕೆ? ಮಾತನಾಡುವ ನಿರೀಕ್ಷೆಯಿಂದ ಕರೆದದ್ದಲ್ಲ. ಮಂಗನಿಗೆ ಕೇಳ್ತದ ಅಂತ ಮೊದಲು ನೋಡಬೇಕು. ಸ್ವಲ್ಪ ಮಂದಾಗಿ ಇದೆ, ಕೇಳ್ತದೆ. ಕೇಳುವುದಿದ್ರೆ ಮಾತನಾಡುವುದಕ್ಕೆ ಬಾರದೇ ಇದ್ರು ಕೂಡ ಕೇಳಿಸುವುದಿದ್ರೆ ಒಮ್ಮೆ ತಲೆ ಎತ್ತಿ ನೋಡ್ತೀಯಲ್ಲ. ಈ ಮಂಗನಿಗೆ ಕೇಳುತ್ತದೆಯೋ ಎನ್ನುವುದನ್ನು ಪರೀಕ್ಷೆ ಮಾಡಲಿಕ್ಕೆ ನಾನು ಮಾತಾಡಿ. ಯಾರು ನೀನು? ಇದು ಬುದ್ಧಿವಂತಿಕೆಯ ಮಾತು. ಹೇಗೆ? ನಾನು ಅವನ ಧ್ಯಾನದಲ್ಲಿದ್ದೆ. ಅವನ ಕುರಿತೇ ಯೋಚಿಸ್ತಾ ಇರುವಾಗ, ಒಂದು ರೀತಿಯಲ್ಲಿ ಧ್ಯಾನಮಗ್ನಾಗಿ ನನ್ನನ್ನು ನಾನೇ ಮರೆತಿರುವಾಗ ನಿನ್ನ ಕರೆ ನನ್ನನ್ನು ಎಚ್ಚರಿಸಿತು. ಕಣ್ತೆರೆದು ನೋಡಿದರೆ ಅವಲ್ಲ, ಪಕ್ಕನೆ ಅನ್ನಿಸಿದ್ದು ನನಗೆ. ಕಿರೀಟ, ಕುಂಡಲ, ಕೇಯುರಾದಿಗಳು, ಧನುರ್ಬಾಣ, ನಿಂತ ನಿಲುವು. ಅಲ್ಲ, ಅವ ನೀಲ ನೀವನ್. ಯಾರು ಅವನು? ಇವ ಅವನು ಅಲ್ಲ, ಖಂಡಿತ. ಆದರೆ ಪ್ರಶ್ನೆಯನ್ನು ಕೇಳಿದ್ದಾನಲ್ಲ, ಉತ್ತರಿಸಬೇಕಾದ್ದು ಕರ್ತವ್ಯ. ಅಯ್ಯ, ನನ್ನ ಹೆಸರಿಗೆ ಮತ್ತೆ ಬರುವ. ಯಾರು ನೀನು? ನಾನು ಮೊದಲು ಕೇಳಿ. ಸಂಬೋಧನೆಗೆ ಹೆಸರೇನು ಬೇಕಾಗಿಲ್ಲ. ನಿನ್ನ ನಿಲುವು, ನಿನ್ನದ್ದಾದಂತಹ ವಾಕ್ಸರಣಿ, ಇದನ್ನೆಲ್ಲ ಕೇಳುವಾಗ ನೀನೊಬ್ಬ ವೀರಾಗ್ರಣಿ, ಸತ್ಕುಲ ಪ್ರಸೂತ ಎನ್ನುವುದರಲ್ಲಿ ಅನುಮಾನ ಏನೂ ಇಲ್ಲ. ಬಹಳ ಮಂದಿ ಇಲ್ಲಿ ಬಂದು ಹೋಗಿದ್ದಾರೆ. ಆದ್ರೆ ನನ್ನನ್ನು ಮಾತಾಡಿಸಿದವರಲ್ಲಿ ನೀನು ಮೊದಲೇ. ಈಗ ಮಾತನಾಡಿದ್ದು ಇಷ್ಟೇ. ಯಾರು ಅಂತ ಕೇಳಿ. ಆ ಮಾತಿಗೆ ನಿನಗೆ ಧನ್ಯವಾದಗಳು. ಮಾತಾಡಿಸಿದೆಯಲ್ಲ ನನ್ನ. ಮಾತನಾಡಿಸುವವರು ಯಾರು? ಈ ವೃದ್ಧರಿಗೆ ಹಾಗೆ ಆಗುವುದು. ಅವರನ್ನು ಯಾರು ಹತ್ತಿರ ಸೇರಿಸಿಕೊಳ್ಳದೆ ಇದ್ದು ಒಂದು ಅವರವರಷ್ಟಕ್ಕೆ ಮಾತಾಡ್ತಾರೆ. ಮತ್ತೆ ಯಾರಾದ್ರೂ ಮಾತಾಡಲಿಕ್ಕೆ ಸಿಕ್ಕಿದ್ರೆ ಮತ್ತೆ ಅವರನ್ನು ಬಿಡುವುದಿಲ್ಲ. ಅದೇ ವೃದ್ಧರ ಕೆಲವರು ಎಷ್ಟೇ ಹೊಂತಕಾರಿಗಳು ಯುವಕರೇ ಇರಲಿ, ಮತ್ತೆ ಸಿಕ್ಕಿದ್ರೆ ಸುಲಭದಲ್ಲಿ ಬಿಡುವುದಿಲ್ಲ. ಅದು ಬೇರೆ ವಿಷಯ. ಈಗ ನೇರವಾಗಿ ನಿನ್ನ ಪ್ರಶ್ನೆಗೆ ಉತ್ತರ. ಈಗ ನಿಮ್ಮಲ್ಲಿ ನಾನು ಕೇಳುವ ಪ್ರಶ್ನೆ ನೀನು ಅಂದ್ರೆ, ಈ ಪ್ರದೇಶದಲ್ಲಿ ಕಪಿಯನ್ನು ನಿರೀಕ್ಷೆ ಮಾಡುವುದಕ್ಕೆ ಇಲ್ಲ. ನಾನು ವನಚಾರ, ನೀನು ವನಚಾರ. ಅಬುಲಿ ತೀರದಲ್ಲಿ ಮರಗಳೆಲ್ಲ ಇರುವ ಸ್ಥಳ ಆ ಕಡೆ ಇಲ್ಲ. ಒಂದು ಮರದಿಂದ ಮತ್ತೊಂದು ಮರಕ್ಕೆ ಲಂಘಿಸುವ ಕಪಿವರ್ಗಕ್ಕೆ ಸೇರಿದವು. ನೀನು ಇಲ್ಲಿರಬೇಕು. ಅದಕ್ಕೆ ಕಾರಣ ಏನಿರಬಹುದು? ನಾನೇ ಯೋಚನೆ ಮಾಡುವುದಿಲ್ಲ. 3-4 ಕಾರಣಗಳಿರ್ಬೋದು. ಏನು? ಈ ಪ್ರಾಯದಲ್ಲಿ ಮರ ಹತ್ತಿ ಹಣ್ಣುಗಳನ್ನು ಕಿತ್ತು ತಿನ್ನುವ ಸಾಮರ್ಥ್ಯ ಇಲ್ಲದೇ ಇರುವ ಕಾರಣಕ್ಕೆ ಸುಲಭದಲ್ಲಿ ಆಹಾರವನ್ನು ಸಂಗ್ರಹ ಮಾಡುವುದಕ್ಕೆ ಈ ಕ್ಷೇತ್ರಕ್ಕೆ ಬರುವಂತಹ, ತೀರ್ಥಯಾತ್ರೆಗೆ ಬರುವಂತಹ ಪ್ರವಾಸಿಗರನ್ನು, ಭಕ್ತರನ್ನು ಆಕರ್ಷಿಸಿ ಅವರು ನೀಡುವಂತಹ ವಸ್ತುಗಳನ್ನು ಪಡೆದು ಜೀವನೋಪಾಯವನ್ನು ನಡೆಸುವಂತಹ ಆ ವ್ಯವಸ್ಥೆಯಲ್ಲಿ ಒಬ್ಬ ಇರುವ. ಸ್ವಲ್ಪ ತಡೆ. ಈಗ ಹಣ್ಣು ಬೇಕಾದ್ರೆ ಮರವನ್ನು ಹತ್ತಿ ಕಿತ್ತು ತೆಗೆಯಬೇಕಾದೇನು ಇಲ್ಲ. ಈಗ ನಿನ್ನಂಥವರು ಒಂದು ಕಲ್ಲು ಬಿಸಾಡಿ ಪಡೆಯುವುದು. ಇನ್ನು ಕೆಲವರು, ನನ್ನಂಥವರು ಅಂತ ನಾನು ಹೀಗೆ ಹೇಳಿಕೊಳ್ಳುವುದಿಲ್ಲ, ಮರವನ್ನು ಅಲುಗಿಸಿ ಇದ್ದ ಎಲ್ಲ ಹಣ್ಣನ್ನು ಕೆಳಗೆ ಬೀಳಿಸಿ, ಅದು ಬೇರೆ ವಿಷಯ.
ಮತ್ತೆ ವನಚರ ಹಾ. ಎನ್ನುವ ಬೇರೆ ಬೇರೆ ಅರ್ಥದಲ್ಲಿ ಹೇಳಿದ್ ಅಲ್ಲ ನನಗೆ ಇನ್ನು ಸಮುದ್ರಕ್ಕೂ ವನ ಅಂತ ಹೆಸರುಂಟು ಹಾ ಅಲ್ವಾ? ಹಾ ಸ್ವಲ್ಪ ಹಿಂದೆ ಓದಿದ್ದು ಈಗ ನೆನಪಾಗ್ತಾ ಉಂಟು. ಹಾ ಸಮುದ್ರದ ಬದಿಯಲ್ಲಿರುವವರು, ಸಮುದ್ರದಲ್ಲಿ ಚಲಿಸುವವರು ಅವರಿಗೂ ವನಚರ ಅಂತ ಹೇಳ್ಬೋದು. ಹಾ ಜಲಚರರೇ ಅಂತ ಹೇಳಬೇಕಾದೇನೂ ಇಲ್ಲ. ಹಾ ಮತ್ತೆ ವನದ ಸಮೀಪ ಇದ್ದೇನೆ, ಹಾ ಜಲದ ತಡಿಯಲ್ಲಿ ಇದ್ದೇನೆ. ಹಾ. ಅದಕ್ಕೆ ಉದ್ದೇಶಗಳು ಉಂಟು. ಅಲ್ಲ ಇನ್ನೂ ಕಾರಣ ಇರ್ಬೋದು. ಹಾ. ನಾನು ಈ ಕಡೆ ಬರುವಾಗ ಹ್ಮ್ ಈ ಪ್ರಾಣಿ ವರ್ಗದ ಹ್ಮ್ ಬಗ್ಗೆ ಗಮನ ಹರಿಸಿಕೊಂಡೇ ಬಂದರೆ ಹಾ. ಪ್ರಾಣಿ ಪಕ್ಷಿಗಳ ಜೀವನ, ವ್ಯವಹಾರ ಇವೆಲ್ಲವನ್ನು ಗಮನಿಸಿದಾಗ ಹಾ. ಈ ಮಂಗಗಳಲ್ಲಿ ಮಂಗ ಮರ ಹತ್ತಿ ಎಲ್ಲಿಯಾದರೂ ಕೈ ಜಾರಿ ಬಿದ್ದರೆ ಹಾ. ಗುಂಪಿನಲ್ಲಿರುವ ಮಂಗಗಳು ಹಾ. ಇವ ಜಾತಿ ಕೆಟ್ಟವಂತ ಮಂಗನನ್ನು ತಿಳಿಸ್ತಾರೆ. ಹಾ. ಹಾಗೆ ಏನಾದರೂ ಬಿದ್ದವರಿಗೆ ಜಾತಿಯಿಂದ ಹೊರಗಾಗ್ತಾರೆ. ಏನಾದರೂ ಜಾತಿಯಿಂದ ಹೊರಗೆ ಹಾಕಿ ಒಬ್ಬನೇ ಏನಾದರೂ ಇಟ್ಕೊಂಡು ಹಾ. ಅಲ್ಲ ನನಗೆ ಸಂದೇಹ ಇದೆ. ಯಾರು ಅಂತ ಕೇಳಿದಾಗ ಹಾ. ಆ ರೀತಿಯಾಗಿ ಹಾ. ಗುಂಪಿನಿಂದ ಬಹಿಷ್ಕರಿಸಲ್ಪಟ್ಟಂತಹ ಹಾ. ಕಪಿಯೋ ಆ ಸಂದೇಹದಿಂದ ಕೇಳಿದ್ದು ನಾನು. ಏನು ಯಾರು ನೀವು? ಅಲ್ಲ, ಹಾ. ಜಾತಿಯಿಂದ ಹೊರಗಾಕಿ ಗತಿ ಇಲ್ಲದೆ ಇಲ್ಲಿ ಬಂದು ಬಿದ್ದವನು ಹಾ. ಅಲ್ಲ. ಹಾ. ಇನ್ನು ಕೆಲವರು ಮಂಗನನ್ನು ಕಟ್ಟಿಕೊಂಡು ಹಾ. ಅವರ ಉದರಂಭರಣಕ್ಕಾಗಿ ಹಾ. ಅದು ಅಲ್ಲ. ಜೊತೆಯಲ್ಲಿ ಯಾರು ನಾನು ಯಾರನ್ನು ಕಟ್ಟಿಕೊಂಡವನೇ ಅಲ್ಲ, ಒಬ್ಬನನ್ನು. ಹಾ. ಒಬ್ಬನನ್ನು, ಹಾ. ಬೇರೆ ಯಾರು ಇಲ್ಲ ಕಟ್ಟಿಕೊಂಡವರು. ಹಾ. ಈ ಸ್ಥಳ ಹಾ. ನನಗೆ ಅತ್ಯಂತ ಪವಿತ್ರವಾದ. ಹಾ. ನಾನು ಯಾರಿಗೆ ನನ್ನ ಬದುಕಿನಲ್ಲಿ ಹಾ. ಪರಮೋಚ್ಚ ಪದವಿಯನ್ನು ಕೊಟ್ಟಿದ್ದೇನೆ, ಹಾ. ಅವನ ಕಾರ್ಯಕ್ಷೇತ್ರ ಇದೆ. ಹಾ. ಆದ್ರಿಂದ ಸಮುದ್ರ ತಡಿಯಲ್ಲಿ ಇದ್ದೇನೆ. ಹಾ. ಸೆಕೆ ಹೌದಪ್ಪ, ಹಾ. ಸೆಕೆ ಉಂಟು. ಹಾ. ಈ ಸೆಕೆಗೆ ಮನೆ ಬಿಟ್ಟು ಹೊರಗೆ ಬರಲಿಕ್ಕಿಲ್ಲ ಯಾರು. ಹಾ. ಆದರೆ ನನಗೆ ಇದೇ ಮನೆ. ಹಾ. ನೀನು ಕುಳಿತದ್ದ, ಇದೇ ನನ್ನ ನೀನು ಕುಳಿತದ್ದ, ಹಾ. ಮಲಗಿದ್ದ, ಹಾ. ಹೊರಗಿದ್ದ, ಹಾ. ಒಬ್ಬೆ ಹಾಕುವುದ, ಏನು ಮಾಡುವುದಿಲ್ಲ. ಅದು ಮನ ಏನೋ ಹೇಳ್ತಾ ಇದ್ದೀನಿ. ಹೌದಪ್ಪ, ನಾನು ಬರುವಾಗ ಧ್ಯಾನದಲ್ಲಿ ಏನು ನಿನ್ನ ಸಂಗತಿ ಏನು? ರಾಮ ಧ್ಯಾನದಲ್ಲಿ ಇದ್ದೇನೆ. ಹಾ. ಹಾ. ರಾಮ ಧ್ಯಾನ. ಅದೇ ಪರಿಚಯ ಕೇಳು. ಹಾ. ಯಾಕೆ ಈ ಸ್ಥಿತಿಯಲ್ಲಿ ನೀನು ಮರಳ ತೀರದಲ್ಲಿ, ಸಮುದ್ರ ತೀರದಲ್ಲಿ ಈ ರೀತಿಯಾಗಿ ಕುಳಿತುಕೊಂಡಿದ್ದೀರಿ? ಸ್ವಲ್ಪ ವಿಚಿತ್ರ ಸನ್ನಿವೇಶ, ಆದ್ರಿಂದ ಪರಿಚಯ ಬೇಕು. ಮೇಲೆ ಸುಡುವಂತಹ ಸೂರ್ಯ ಅಲ್ಲ, ಬೇಕಪ್ಪ, ಕುತೂಹಲ ಬೇಕು. ಹಾ. ಏನಂತ ತರುಣರಿಗೆ ಹಾ. ಸಂಗ್ರಹಿಸುವುದು, ಕುತೂಹಲ, ಪ್ರಶ್ನೆ ಕೇಳುವುದು ಇದೆಲ್ಲ ಬೇಕು. ಹಾ. ಅಲ್ಲ ಬೆಳೆಯುವುದಿಲ್ಲ. ಬೇಕಪ್ಪ, ಒಳ್ಳೆಯದು. ಅವಶ್ಯ ಬಿದ್ದರೆ ಹಾ. ಸಹಾಯ ಮಾಡುವ ಗುಣವು ನನಗೆ. ಹಾ, ಅವಶ್ಯಕತೆ ಇದೆ. ಕೆಲವರಿಗೆ ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗುವುದಿಲ್ಲ, ಹಾ. ಕೇಳದೆ ಅವರ ಕಷ್ಟವನ್ನು ಹೇಳುವುದಿಲ್ಲ. ದಾಕ್ಷಿಣ್ಯ. ಹಾ. ಅದಕ್ಕಾಗಿ ಹಾ. ಏನಾಗುವಂತಹ ಕಷ್ಟ, ಹಾ. ನಷ್ಟ, ಹಾ. ಅನಿಷ್ಟ ಹಾ. ನಿನ್ನ ಜೀವನದಲ್ಲಿ ಸಂಭವಿಸಿದ್ರೆ ನಿನ್ನ ಪರಿಚಯವನ್ನು ಹೇಳುವುದರ ಮೂಲಕವಾಗಿ ನಮ್ಮಿಂದ ಸಹಾಯವನ್ನು ನೀನು ಪಡೆಯಬಹುದು. ನನ್ನ ಪರಿಚಯ ಹಾ. ಹೇಳು. ವಾಯುದೇವ.
ಕೆಲವೊಂದು ಪ್ರಶ್ನೆಗಳು ಅಡಕವಾಗಿ ನಿನ್ನ ಊರು ಯಾವುದು, ನಿನ್ನ ತಂದೆ ತಾಯಿ ಯಾರು ಎಲ್ಲದರಲ್ಲಿ ಬಂತ ಸಜ್ಜನನ ಪರಿಚಯವನ್ನ ನನ್ನ ತಂದೆ ತಾಯಿಗಳನ್ನೇ ನಾನು ಮಾಡ್ತಾ ಇದ್ದೇನೆ. ನಿನ್ನ ಹೆಸರೇನು ಅಂತ ಕೇಳಿದ ಹನುಮ ಇಷ್ಟು ಹೇಳಿದೆ. ನನಗೆ ಆಶ್ಚರ್ಯವೇ ಆಗ್ತದೆ. ಹಾಗೆ ಯಾಕೆ ನಮ್ಮಲ್ಲೂ ಕೂಡ ಇದ್ದಾರೆ ರಾಮನ ಹೆಸರಿನವರು ಕೆಲವರಿದ್ದಾರೆ. ಈ ಪೂರ್ವದ ಯುಗದಲ್ಲಿ ಮಹತ್ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳ ಹೆಸರನ್ನು ಇಟ್ಟುಕೊಳ್ಳುವುದು. ಅದೇ ತ್ರೇತಾಯುಗದಲ್ಲಿ ಹನುಮಂತ ಅವನ ಹೆಸರನ್ನು ಅವನ ಜಾತಿಯವನೇ ಆದಂತಹ ನೀನೊಬ್ಬನೇ ಅಲ್ಲ, ಎಷ್ಟು ಸಹಸ್ರ ಮಂದಿಗಳು ಇಟ್ಟುಕೊಂಡಿದ್ದಾರೋ ಏನು. ಅದೇನು ತಪ್ಪಲ್ಲ. ಹನುಮ ವಾಯುಪುತ್ರ. ವಾಯುಪುತ್ರರು ನಮ್ಮಲ್ಲೂ ಇದ್ದಾರೆ. ನನ್ನೊಬ್ಬ ಸೋದರ. ಆದುದರಿಂದ ವಾಯುವಿಗೆ ಪುತ್ರರು ಯಾವ ಯಾವ ಸ್ವರೂಪದಲ್ಲಿ ಎಲ್ಲೆಲ್ಲಿ ಹೇಗೆ ಈ ಬಗ್ಗೆ ಚಿಂತನೆ ಮಾಡುವುದಿಲ್ಲ. ವಾಯುಪುತ್ರ ಎನ್ನುವುದು ಕೂಡ ಆಶ್ಚರ್ಯವನ್ನು ಕೊಡುವ ಹೆಸರಲ್ಲ. ಆದರೆ ನೀನು ಹೇಳ್ತಾ ಇದ್ದಿ ಅಂಜನೆಯ ಮಗ ವಾಯುಪುತ್ರ ಹನುಮಂತ. ಅಂದ್ರೆ ತ್ರೇತಾಯುಗದ ಹನುಮಂತ ಅಂತ ಹೇಳುತ್ತದೆ. ವಾಯುವಿನ ಅನುಗ್ರಹದಿಂದ ಜನಿಸಿದ್ದರಿಂದ ವಾಯುಪುತ್ರ ಅಂತ ಹೇಳಿ. ಅಂಜನಾದೇವಿಯ ಮಗನಾದ್ದರಿಂದ ಆಂಜನೇಯ ಎನ್ನುವಂತ ಅಭಿಧಾನವು ಇದೆ. ಒಮ್ಮೆ ಸರಿಯಾಗಿ ಹಾಗೆ ಕಣ್ಣು ನೋಡಿದೆಯಲ್ಲ, ಆ ಕಾರಣನೇ ರಾಮಾಯಣ ಗೊತ್ತಿದ್ದವರಿಗೆ ಗೊತ್ತುಂಟು. ಹನುಮಂತ ಈ ಆಂಜನೇಯ ಹನುಮಂತ ಆಂಜನೇಯ ಸುಕುಮಾರ ಎಂದ ಮೇಲೆ ಇದು ಮೂರು ಇದ್ದವರು ಬಹಳ ಕಡಿಮೆ. ಒಬ್ಬನೇ ನಿನ್ನ ಮುಸುಳು ನೋಡುವಾಗ ಬಂದ ನನಗೆ ನಗು ಬಂದದ್ದು ಯಾಕೆ ಗೊತ್ತು? ನಮ್ಮಲ್ಲಿ ಹನುಮಂತನ ಆರಾಧನೆ ಮಾಡುವವರಿದ್ದಾರೆ. ನಾನು ಕೂಡ ಹನುಮಂತನ ಭಕ್ತನೆ. ನಮ್ಮ ತೀರ್ಥಯಾತ್ರೆಯ ಅನುಭವದಲ್ಲಿ ಯಾವ ಊರಿಗೆ ಹೋಗಿ ಅಲ್ಲಿ ವ್ಯಾಯಾಮ ಶಾಲೆ ಇದೆ. ವೀರ ಹನುಮ ಆಂಜನೇಯ. ನಮ್ಮಲ್ಲಿ ನಾವು ರಾಮಾಯಣದ ನಾಟಕ ಮಾಡ್ತೇವೆ. ರಾಮನ ಗುಡಿಯಿಲ್ಲ, ಅಲ್ಲಲ್ಲಿ ಹನುಮಂತನ ಗುಡಿ. ರಾಮಾಯಣದ ನಾಟಕದಲ್ಲಿ ಇಂತಹ ಪಾತ್ರಕ್ಕೆ ಇಂತಹ ವ್ಯಕ್ತಿ ಕಲಾವಿದರ ಆಯ್ಕೆ ಮಾಡುವಾಗ ಹನುಮಂತನ ಪಾತ್ರಕ್ಕೆ ಆಯ್ಕೆ ಮಾಡುವ ವ್ಯಕ್ತಿ ದಷ್ಟಪುಷ್ಟವಾದಂತಹ ಸೌಷ್ಠವವನ್ನು ಹೊಂದಿರುವ ಅವರಿಗೆ ಮಾತ್ರ ಆ ಪಾತ್ರಗಳು. ಅಂದ್ರೆ ಹನುಮಂತ ಅಂದ್ರೆ ಹಾಗೆ. ಅಂದ್ರೆ ಕೆಲವೊಮ್ಮೆ ಹೇಗಾಗ್ತದೆ ಅಂದ್ರೆ ಕೆಲವೊಂದು ಪಾತ್ರ ಅದು ಅವರಿಗೆ ಅಂತ, ಅವರಿಗಿಂತ ದೇಹದಾರಿಢತೆಯ ಯೌವನವ ಇದ್ದಾರೆ ಅಂತ ಆ ಪಾತ್ರವನ್ನು ಯುವಕರಿಗೆ ಕೊಡುವುದಿಲ್ಲ. ಅವರು ಇರುವವರೆಗೆ ಅವರೇ ಅದೇ ಪಾತ್ರವನ್ನು ಮಾಡುವುದು. ಹಾಗೆ ಮಾತಿನಲ್ಲೋ ರೂಪದಲ್ಲೋ ಹೊಂದಿಕೆಯಾಗುವುದಿಲ್ಲ. ಆ ಪಾತ್ರ ಯಾರು ಮಾಡಬಹುದು? ನಿನ್ನನ್ನು ನೋಡಿದಾಗ ನಾನೇ ಹನುಮಂತ ಅಂತ ನೀನು ಹೇಳ್ತಾ ಇದೆಯಲ್ಲ, ವಜ್ರಕಾಯವನ್ನು ಪಡೆದಂತಹ ಆ ಹನುಮಂತನಿಗೆ ಬಡ ಜುಣಗದಂತೆ ಕಾಣುತ್ತಿರುವಂತಹ ನೀನಿಲ್ಲ ಏನು ಹೇಳ್ತಾ ಇದೆಯಲ್ಲ? ಈಗ ನನ್ನ ಈ ಸದ್ಯದ ದೇಹ ಸ್ಥಿತಿಯನ್ನು ನೋಡಿ ನಿನಗೆ ಅನುಮಾನ ಬಂದ. ಅನುಮಾನ ಹೌದು. ಹಾಗಿದ್ರೆ ನಿನ್ನ ಅನುಮಾನ ದೂರ ಆಗ್ಲಿಕ್ಕೆ ನಾನೇ ಹನುಮಂತ ಅಂತ ನಿನಗೆ ಮನವರಿಕೆ ಆಗ್ಬೇಕಾಗಿದ್ರೆ ಒಟ್ಟಿನ ನಿನ್ನ ಕೇಳಲು ಹೀಗಾಗ್ಲಿಕ್ಕೆ ಕಾರಣ ಏನು ಅಂತ. ನೀನೇ ಹನುಮಂತ ಅಂತ ಹೇಳ್ತಾ ಇದ್ದೀಯಲ್ಲ, ಈ ರೀತಿಯಾಗಿ ಯಾಕೆ ಕೃಶವಾಗಿ? ಕಾರಣ ಉಂಟಯ್ಯ. ನಮ್ಮ
ಕೇಳಯ್ಯ ನಮ್ಮ ತನು ಭಗವಂತುದ ಕೇಳಯ್ಯ ನಮ್ಮ ತನು ಭಗವಂತುದ ಕೇಳಯ್ಯ ಅಯ್ಯ, ಆ, ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ಆ, ಸಾಕಷ್ಟು ಪರಿಚಯ ಉಂಟಂತ ಈಗಾಗಲೇ ಹೇಳಿಕೊಂಡಿದ್ದೀನಿ. ಆ, ಕಿಷ್ಕಿಂಧ ಕಾಂಡ, ಆ, ಅಲ್ಲಿಂದ ಆ, ರಾಮ ನಿರ್ಯಾಣದವರೆಗೆ ಆ, ರಾಮ ಕಥಾನಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿ. ಆ, ಮೊದಲಿಂದ ಗೊತ್ತಿಲ್ಲ ಅಂತಲ್ಲ, ಆ, ಅಲ್ಲಿಂದ ಅನವರತವು ರಾಮನ ಜೊತೆಯಲ್ಲಿ ನಾನು ಇದ್ದವ. ಆ. ರಾಮ ಕಿಂಕರ ಮಾಡಿ ಆ, ಸೀತಾ ವಿಯೋಗ, ಹ್ಮ್, ಆಮೇಲೆ ಸುಗ್ರೀವ ಸಖ್ಯ, ಆ, ಸೀತಾನ್ವೇಷಣೆ, ಆ, ಲಂಕಾದಹನ ಆ, ಎಲ್ಲದರಲ್ಲಿ ಭಾಗಿಯಾದವನು. ಆ, ಸೀತೆಯ ಇರವನ್ನ ಆ. ಲಂಕೆಯಲ್ಲಿ ಅಶೋಕವನದಲ್ಲಿ ಆ, ನಮ್ಮ ಪ್ರಭುವಿಗೆ ಅರಿವಿದ ಮೇಲೆ ಆ, ಅವನ ಅಪ್ಪಣೆಯಂತೆ ಕಟ್ಟಿದ್ದು ಆ, ಈ ಮಹಾ ಸೇತುವೆ. ಆ, ಮುಂದೆ ಕಾಣ್ತಾ ಇದೆಯಲ್ಲ ಶರದಿ, ಆ, ಈ ಮಹಾ ಶರದಿಗೆ ಆ, ಗೊತ್ತಿರ್ಬೋದು ನಿನಗೆ ಆ, ಎಷ್ಟು ಉದ್ದ ಅಂತ. ಆ, ಶತಯೋಜನ ಶರದಿ ಓದಿದ್ದೇನೆ ಅಲ್ವಾ? ಓದಿದ್ದೇನೆ ನಾನು. ನಮ್ಮ ಮಹಾಸೇನೆ ಆ, ಲಂಕೆಗೆ ಅಭಿಯೋಗ ಮಾಡಬೇಕಾದ್ರೆ ಆ, ಈ ಶರದಿಯನ್ನು ದಾಟಿ ಹೋಗ್ಬೇಕಲ್ಲ, ಆ, ಏನು ಮಾಧ್ಯಮ ಆ, ಎಂದು ಯೋಚಿಸಿದಾಗ ಹ್ಮ್, ಶ್ರೀರಾಮ ಪ್ರಭುವೇ ಹೇಳಿ ಆ. ಸೇತು ನಿರ್ಮಾಣವನ್ನು ಮಾಡಿ ಆ, ಸೇತುವಿನ ಮೂಲಕ ಅಯೋಧ್ಯೆಗೆ ಹೋಗುವುದು, ಲಂಕೆಗೆ ಹೋಗುವುದು ಅಂತ. ಆ, ಹಾಗೆ ಶ್ರೀರಾಮನ ಅಪ್ಪಣೆಯಂತೆ, ಆ, ಅವನ ಆದೇಶದಂತೆ ಆ, ಶತಯೋಜನ ವಿಸ್ತೀರ್ಣವಾದಂತಹ ಶರದಿಗೆ ಆ, ಮಹಾ ಸೇತುವೆಯನ್ನು ಕಟ್ಟಿದೆ. ಆ, ಎಷ್ಟು ಜನ ಅಂತೆಲ್ಲ ಕೇಳಬೇಡ ನೀನು, ಆ, ಅದು ಲಕ್ಷದ ಮೇಲೆ ಲೆಕ್ಕಕ್ಕಿಲ್ಲ ಅಂತ ಹಾಗೆ ಉಂಟು. ಆ, ಶತಯೋಜನ ವಿಸ್ತೀರ್ಣವಿರುವಂತಹ ಶರದಿಗೆ ಆ, ಕೇವಲ 4 ದಿವಸಗಳಲ್ಲಿ ಕಟ್ಟಿದಂಥ ಸೇತುವೆ. ಆ, ಕೇವಲ 4 ದಿವಸ ಆ, ಅಲ್ವಾ? ಆ, ಹೇಗೆ ಆ, ಸೇತುವನ್ನು ನಿರ್ಮಾಣ ಮಾಡಿದ್ದೆ ಹೇಗೆ? ಹೇಗೆ? ಯಾವುದೇ ಮಾಯಾಜಾಲದಿಂದ ಅಲ್ಲ, ಆ, ಯಾವುದೋ ಒಂದು ವಿಶೇಷವಾದ ಕರಚಮಕದಿಂದ ಅಲ್ಲ, ಆ, ನಮ್ಮ ಭುಜಬಲ ಸಾಹಸ ಕಥೆ. ಆ, ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳನ್ನು ಹೊತ್ತು ತಂದು, ಆ, ಅಲ್ಲ ಮಹಾ ಹೆಮ್ಮರಗಳನ್ನು ಕೀಳಿ ಇದೇ ಹೆಗಲಲ್ಲಿ ಹೊತ್ತು ತಂದು ಆ, ಶರದಿಗೆ ಒಡ್ಡಿ ಆ. ಸೇತುವನ್ನು ನಿರ್ಮಾಣ ಮಾಡಿದ. ಆ, ಹೀಗೆ ಕರ್ಮರಗಳನ್ನು ಕೀಳಿಯೋ, ಆ, ಅಲ್ಲ ಗುಡ್ಡ ಪರ್ವತ ಒಂದು ಸಲಿಯ
ಮತ್ತೆ ಕತೆ ಕೇಳುವಾಗ ನಿನ್ನ ಮಾತನ್ನು ಕೇಳಿದ ಮೇಲೆ ಈಗ ಒಂದೊಂದೇ ನೆನಪಾಗ್ತಾ ಉಂಟು. ನಾನು ಬರುವಾಗ ಇಲ್ಲಿಯ ಐತಿಹ್ಯಗಳನ್ನು ವಿವರಿಸುವವರು ಹೇಳುವುದು ಇಲ್ಲಿ ದೊಡ್ಡ ಗುಡ್ಡೆ ಇತ್ತು, ಈಗ ಇಲ್ಲ. ಆ ಗುಡ್ಡೆ ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ಸೇತುವೆ ಕಟ್ಟುವುದಕ್ಕೆ ಇಂತಹ ಕಟ್ಟಿಕೊಂಡು ಹೋಗಿದ್ದಾನೆ. ಕಾಡು ಪ್ರದೇಶ ಇಲ್ಲ, ಮರಗಳನ್ನೆಲ್ಲ ಹೊತ್ತುಕೊಂಡು ಹೋಗಿದ್ದಾರೆ ಸೇತುವೆ ಕಟ್ಟುವುದಕ್ಕೆ. ಈಗ ನೀನು ಹೇಳುವುದು ವಜ್ರಕಾಯನಾದಂತಹ ಹನುಮಂತನೇ ನೀನು ಅಂತ ಹೇಳುತ್ತಾ ನನ್ನ ಕಾಯ ಕೃಶವಾಗುವುದಕ್ಕೆ ಕಾರಣ ಆ 4 ದಿವಸ ನೀವು ಪಟ್ಟ ಪರಿಶ್ರಮ. ಇನ್ನು ಬೇರೆ ಯಾವ ಕಥೆಯನ್ನು ಹೇಳಿಲ್ಲ. ಅಲ್ಲಿ ಯುದ್ಧ ಆಗಿದೆ, ಯುದ್ಧದ ಸಂದರ್ಭದಲ್ಲಿ ಎಲ್ಲಾ ಕಥೆಗಳು ಪರಾಕ್ರಮವನ್ನು ತೋರಿದ್ದಾರೆ. ಹನುಮಂತನ ಕಥೆಯಲ್ಲಿ ಲಂಕೆಯನ್ನು ಸುತ್ತವ ಹನುಮಂತ. ನಿನ್ನ ಕಾಯ ಹೀಗೆ ಆದದ್ದು ಯಾಕೆ? ಅದನ್ನು ನಂಬುವುದು ಯಾವುದನ್ನು? ಬಾಲ ಸುತ್ತದ್ದು, ಏರು ಯೌವನದ ಪ್ರಾಯ. ಆ ಸಂದರ್ಭದಲ್ಲಿ ಆ ಬಾಲವನ್ನು ಬೆಳೆಸಿದ್ದು, ಅದಕ್ಕೆ ಬಟ್ಟೆ ಸುತ್ತಿತ್ತು, ಹೆಂಗಸರ ಸೀರೆಯನ್ನು ಏದು ಬಟ್ಟೆ ಸಾಕಾಗದೇ ಇದ್ದಾಗ ತರುವುದಕ್ಕೆ ರಕ್ಕಸರು ಪ್ರಯತ್ನ ಪಟ್ಟದ್ದು. ಅದನ್ನು ನಾನು ಹೇಳಿದ್ದೆ, ನೀನು ಹೇಳಿದ್ದಲ್ಲ. ಆ ಕಥೆಯನ್ನು ಹೇಳುತ್ತಾ ನನ್ನ ದೇಹ ಹೀಗೆ ಆಗುವುದಕ್ಕೆ ಕಾರಣ ಅಂದು ನನ್ನ ಬಾಲಕ್ಕೆ ಬೆಂಕಿ ಕೊಟ್ಟಿದ್ರು, ಅದರ ಪರಿಣಾಮವಾಗಿ ಈ ಕಾಲದಲ್ಲಿ ನಾನು ಹೀಗಿದ್ದೇನೆ ಹೇಳುತ್ತಿದ್ದೆ. ಓ ಹೌದಾ, ಇಷ್ಟು ಹೇಳಿ ನಾನು ಹೋಗಬಹುದು. ಆದ್ರೆ ನೀನು ಹೇಳಿದ ಕಥೆ ಸೇತು ಬಂಧನದ ಕಥೆ, ಪರ್ವತಗಳನ್ನು, ಮರಗಳನ್ನು, ಬಂಡೆಯನ್ನು, ಒಬ್ಬ ಕೈಲಾಸವನ್ನು ಹುಡುಕುವುದಕ್ಕೆ ಹೋದನು, ಮೇರು ಪರ್ವತವನ್ನು ಸೆಳೆಯುವುದಕ್ಕೆ ಪ್ರಯತ್ನಿಸ. ಇದೆಲ್ಲ ಅಗತ್ಯ ಇತ್ತ ಅಂತ ನಾವು ಕೇಳುವುದು. ಒಂದು ಸೇತುವೆಯನ್ನು ಮಾಡುವುದಕ್ಕೆ ಇಂತಹ ಅವಶ್ಯಕತೆ ಎಲ್ಲ ಇದೆ ಬೇಡವಾ? ಈಗ ನೀನು ಹನುಮಂತನಲ್ಲ, ಒಂದು ವೇಳೆ ಹನುಮಂತನೇ ಬದುಕಿರುತ್ತಿದ್ದು ಅಂದ್ರೆ ಅವನ ಸಹವರ್ತಿಗಳು ಇರುತ್ತಿದ್ದು, ಅವರಲ್ಲಿ ಕೇಳಿದ್ರು, ಎಲ್ಲರೂ ಇದೇ ಉತ್ತರವನ್ನು ಹೇಳಿದ್ದಾರೆ. ಹನುಮಂತ ಚಿರಂಜೀವಿ, ಆದರೆ ಪ್ರಾಣ ಕಳೆದುಕೊಂಡವರು ನಂತರ ಅವರಲ್ಲಿ ಕೊನೆಯ ಕಾಲದಲ್ಲಿ ನೀನು ಯಾಕೆ ಹೀಗಿತ್ತಿ ಅಂತ ಕೇಳಿದಾಗ ಸ್ವಲ್ಪ ಸಮಯ ಹೆಚ್ಚು ಬದುಕುತ್ತಿದ್ದೆವು, ಸೇತುವೆಯನ್ನು ಕಟ್ಟುವಾಗ ಪಟ್ಟ ಪರಿಶ್ರಮ ಹೆಚ್ಚಾಯಿತು, ಇಲ್ಲದಿದ್ರೆ 4 ದಿವಸ ಹೆಚ್ಚು ಬದುಕುತ್ತಿದ್ದೆವು. ಆ ಬಗ್ಗೆ ಯಾರಿಗೂ ನಮಗೆ ಪಶ್ಚಾತ್ತಾಪ ಇಲ್ಲ. ಅಲ್ಲ ಹೇಳಿದ್ದು ಅಗತ್ಯ ಇತ್ತ ಅಂತ ಕೇಳುವುದು, ಆ ಪ್ರಶ್ನೆ ಬರುವುದಿಲ್ಲ. ಸೇತುವೆಯನ್ನು ಕಟ್ಟುವುದಕ್ಕೆ ಒಟ್ಟಿನಲ್ಲಿ ಇದು ಇಲ್ಲದೆ ಮಂಗಗಳು ಅವರಿಗೊಂದು ಕೆಲಸ ಕೊಡಬೇಕು, ಅವರಲ್ಲೊಂದು ಸಂಕಟ ನೀಡಬೇಕು. ಈ ನಿಟ್ಟಿನಲ್ಲಿ ರಾಮದೇವ ನಿಮ್ಮಿಂದ ಕೆಲಸ ಮಾಡಿಸಿರ್ಬೇಕು. ಇಲ್ಲದಿದ್ರೆ ಅಷ್ಟೆಲ್ಲ ಪರಿಶ್ರಮ ಪಡುವ ಅವಶ್ಯಕತೆ ಉಂಟ. ಮತ್ತೆ ಹೇಗೆ ಹೇಗೆ ಆ ಕಾಲದಲ್ಲಿ ನಾವಿರಲಿಲ್ಲ.
ಕೇವಲ ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗೆಯುವುದು, ಸಿಂಜಿನಿಗೆ ಜೋಡಿಸುವುದು, ಮಂತ್ರದ ಮೂಲಕ ಕಳುಹಿಸುವುದು. ಎಲ್ಲಿಂದ ಎಲ್ಲಿಗೆ? ಬಾಣದ ಮೂಲಕ ಸೇತುವೆಯನ್ನು ಕಟ್ಟುವ. ಆ ಕಾಲದಲ್ಲಿ ಆ ತಂತ್ರಜ್ಞಾನ ಇಲ್ಲ. ಈ ಕಾಲದಲ್ಲಿ ಇದೆ ನಮ್ಮಂಥದ್ದು. ಇತ್ತು ಹಿಂದೆ ಉಪಯೋಗ ಮಾಡಿಲ್ವೋ ಏನು. ಆದರೆ ಆ ಕಾಲದಲ್ಲಿ ನಾನಿರಬೇಕು. ಎಷ್ಟು ದಿವಸ ತಗಲಿದ್ದು? 4 ದಿವಸ. ಹೌದಾ? ಅಷ್ಟು ಸಮಯ ಕೊಡಬೇಕು. ಒಂದು ಸಮಯ ಕಡಿ, ಇನ್ನೊಂದು ಪರಿಶ್ರಮ ಕಡಿ, ಪರಿಸರ ನಾಶ ಇಲ್ಲ. ಎಷ್ಟು ಶೀಘ್ರದಲ್ಲಿ ಬಾಣದ ಮೂಲಕ ಕಟ್ಟುವುದಕ್ಕೆ, ಸೇತುವೆಯನ್ನು ಕಟ್ಟುವುದಕ್ಕೆ ಸಾಧ್ಯ ಇದೆ ಗೊತ್ತುಂಟ? ಹೌದು. ನಾನು ಗಟ್ಟಿಯೇನು ಅಲ್ಲ ಅಲ್ಲ ಹೇಳ್ತೀನಿ. ಇದೆಲ್ಲ ಸಣ್ಣ ಕೆಲಸ. ಬಾಣದ ಮೂಲಕ ಸೇತುವನ್ನು ಕಟ್ಟಬಹುದು ಅಂತ ಪ್ರದರ್ಶನಕ್ಕೆ ಆದೀತು, ಉಪಯೋಗಕ್ಕೆ ಆದೀತು ಅಂತ ಪ್ರಶ್ನೆ ಇಲ್ವಾ? 77 ಕೋಟಿ ಕಪಿ ನಾಯಕರೇ ರಾಮ ಲಕ್ಷ್ಮಣ ಸಮೇತರಾಗಿ ಈ ಕಡೆಯಿಂದ ಆ ಕಡೆಗೆ ಸಾಗಿತು. ಅಂತ ಧಾರಣಾ ಶಕ್ತಿ ಇದ್ದಂತ ಸೇತುವೆಯನ್ನು ಕಟ್ಟಿದ್ದು. ಸಾಮಾನ್ಯವಾದ ಸೇತುವೆಲ್ಲ. ಆ ಸೇತುವೆಯ ಆ ಮಹತ್ವ, ಆ ಸಂಭ್ರಮ, ಅದೆಲ್ಲ ನಿಮಗೆ ಹೇಳಿ ಪ್ರಯೋಜನ ಇಲ್ಲ. ಅದನ್ನು ನೋಡಿದವರಿಗೆ ಗೊತ್ತು. ಕೇವಲ 3-4 ಜನ ಉಳಿದದ್ದೀಗ. ಒಂದು ಹಿರಿಯರಾದ ಜಾಬವಂತ, ಒಂದು ಈ ಹನುಮಂತ, ಮೈಂದ ಮತ್ತೆ ವಿಭೀಷಣ, ಮತ್ತೆ ಯಾರು ನೋಡಿ ಸೇತುವೆಯ ಮಹತ್ವವೇನು ನನಗೆ ಗೊತ್ತಿಲ್ಲ. ಮಗ ಏನೋ ಒಂದು ಮಕ್ಕಳಾಟದಲ್ಲಿ ಹೇಳಿದಾಗೆ ಬಾಣದ ಮಟ್ಟಿಯನ್ನು ಕಟ್ಟುತ್ತೇನೆ ಅಂತ ಅಲ್ಲಿ ಹೇಳೋದು ಹೌದು. ಈಗ ಏನು ಸಂದೇಹ ಎಷ್ಟು ಮಾತಾಡುವ ನೀನು ಯಾರು ಅಂತಲೂ ಬೇಕು. ಇಂಥದ್ದನ್ನು ನೀನು ಮೊದಲು ಮಾಡಿದ್ಯಾ ಅಂತಲೂ ಬೇಕು. ನಾನು ಏನು ಎನ್ನುವುದನ್ನು ಹೇಳಿದ ಮೇಲೆ ಅರ್ಥ ಆಗುತ್ತದೆ. ಅರ್ಜುನ ಹೇಳಿದೆ. ಅರ್ಜುನ ಹಸ್ತಿನಾವತಿ ಕೇಳಿದ್ದೇನೆ. ಚಂದ್ರವಂಶೀಯ ಪಾಂಡುಜಾತ ಕುಂತಿಯ ಮಗ ನಾನು. ನಮ್ಮ ಹುಬ್ಬಿ ಅಲ್ಲ, ನಾನು ನಂಬುತ್ತೇನೆ. ನೀನು ನನ್ನನ್ನು ನಂಬುವುದು ಬಿಡದ ಪ್ರಶ್ನೆ. ನಾನು ನಂಬಿಸಿದ್ದೆ. ನನ್ನ ಪ್ರಶ್ನೆ, ಈಗ ಕಟ್ತೇನೆ ಅಂತ ಹೇಳಿದ್ದೀಯಲ್ಲ ಬಾಂಡ ಮೂಲಕ, ಇಂಥ ಸಾಹಸ ಮೊದಲು ಮಾಡಿದ್ದುಂಟ ಅಂತ ಅದನ್ನೇ ಹೇಳುವುದಕ್ಕೆ ಹೊರಟದ್ದು. ನಮ್ಮ ತಾಯಿ ಕುಂತಿ ಇದೆ, ನಮ್ಮ ದೊಡ್ಡಮ್ಮ ಮಾಡಿದಂತಹ ಗಜಗೌರಿ ವ್ರತ, ಆ ಸಂದರ್ಭದಲ್ಲಿ ಮನಕ್ಲೇಶದಿಂದ ದುಃಖಿತರಾಗಿ ತಾನೂ ಒಂದು ಗಜನೋಂಬಿಯನ್ನು ಮಾಡಬೇಕು ಎನ್ನುವ ಬಯಕೆಯನ್ನು ಹೊತ್ತಿರುವಾಗ ಅವಳನ್ನು ಸಮಾಧಾನಪಡಿಸುವುದಕ್ಕಾಗಿ ಬಂಗಾರದ ಆನೆಯಲ್ಲ, ಸ್ವರ್ಗಲೋಕದಲ್ಲಿರುವಂತಹ ಐರಾವತವನ್ನೇ ತರಿಸುತ್ತೇನೆ ಅಮ್ಮನಲ್ಲಿ. ನನಗೂ ಹನುಮಂತನಿಗೆ ಸ್ವಲ್ಪ ಸಾಮ್ಯತೆ ಇರುವುದರಲ್ಲಿ ನಮ್ಮ ಹನುಮಂತನ ಕಥೆಯಲ್ಲಿ ಕೂಡ ಅದೇ ಬರ್ತದೆ. ರಾಮಾಂಜನೇಯ ಕಾಳಗ, ಅಂಜನೆಯ ಬಗ್ಗೆ, ತಾಯಿಯ ಬಗ್ಗೆ ಹನುಮಂತನಿಗಿದ್ದಂತಹ ಭಕ್ತಿ, ಅದೇ ರೀತಿ ನಾನು ಅಖಂಡ ಭಕ್ತಿ. ತಾಯಿಯ ಮನಸ್ಸಿನ ವಿಚಾರವನ್ನು ಅರಿತು ಅವಳನ್ನು ಸಂತೋಷಪಡಿಸುವುದಕ್ಕಾಗಿ ತರಿಸಬೇಕಲ್ಲ. ಐರಾವತವನ್ನು ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರು ನಮಗೆ ಕಲಿಸಿದಂತಹ ಒಂದು ಬಾಣ ತೆಗೆದು ಐರಾವತ ಬರಬೇಕಲ್ಲ, ಇರುವುದು ಇಂದ್ರನಲ್ಲಿ ಅಲ್ಲ,
ಒಂದು ಪತ್ರವನ್ನು ಬರೆದು ಹಾ ಬಾಣಕ್ಕೆ ಸೇರಿಸಿ ಹಾ ಒಂದು ಬಾಣವನ್ನು ಬಿಟ್ಟ. ಹಾ ವಜ್ರ ಕಂಬಕ್ಕೆ ಹೋಗಿ ನಾಟಿದ್ರು. ಹಾ ಏನು ಅಂತ ಇಂದ್ರ ತೆಗೆದು ನೋಡಿದಾಗ ನನ್ನ ಓಡಿ ಹಾ ಐರಾವತವನ್ನು ಕಳುಹಿಸಿಕೊಡಬೇಕು ಎನ್ನುವ ನಿವೇದನೆ ಹಾ ನೀನು ಪತ್ರ ಬರೆದ ನಾನು ಬರೆದ ಅವ ಪತ್ರವನ್ನು ಓದಿದ ಮೇಲೆ ಕಳಿಸಿದ. ಕಳುಹಿಸುವುದಕ್ಕೆ ಹಾ ಒಂದು ಸಣ್ಣ ಪ್ರತಿಬಂಧಕ ಏನು ನನಗೂ ಅವನಿಗೆ ಒಂದು ಸಂಬಂಧ. ಅದೇ ಹೇಳಿದ್ದ ಹಾ. ನೀನು ಕಳಿಸಿದ್ದು ಹಾ. ಅವ ಆನೆಯನ್ನು ಕಳಿಸಿದ. ಹಾಗೆ ಕಲಿಸಲಿಲ್ಲ. ಹಾ ಆ ಸಂಬಂಧವನ್ನು ಇದ್ದ ಕಾರಣ ಹಾ. ಒಂದು ಪ್ರತಿಬಂಧಕ ಇದ್ದ ಕಾರಣ ಹಾ ಒಂದು ಸವಾಲಿ ಹಾ ಕಳುಹಿಸಬಹುದಿತ್ತು. ಹಾ ಬರುವುದಕ್ಕೆ ಒಂದು ದಾರಿ ಮಾಡಿಕೊಡಬೇಕು. ಆಗ ನಾವು ಹಾ ಇನ್ನೊಂದು ಬಾಣ ತೆಗೆದ ಹಾ ಸ್ವೈ ಬಿಟ್ಟದ್ದು. ಸುಯಿ 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 ಮೇಲೆ ಅದು ಹೋಯ್ತು. ಮತ್ತೆ ಸುಯಿ ಸುಯಿ ಅಂತೇಳಿ ಹಿಂದೆ ಹಿಂದೆ ಬಂತು. ಹಾ ಈಗ ನೀವೆಲ್ಲ ಸೇತುವೆ ಕಟ್ಟು ಹಾ ಇಲ್ಲಿಂದ ಆ ಕಡೆ ಹೌದು ಶತ ಯೋಜನ ಆರಂಭ ಮಾಡುವುದು ಇಲ್ಲಿಂದ. ನಮ್ದು ಬಾಣದ್ದು ಹಾಗಲ್ಲ. ಮತ್ತೆ ನಾವೊಂದು ಬಾಣ ಬಿಟ್ಟಾಗ ಮೊದಲು ಹೋಗಿ ಆ ಕಡೆ ಸೇರುವುದು. ನಾನೀಗ ಸೇತುವೆ ಕಟ್ಟುವುದಿದ್ರೆ ಹಾಗೆ ಹಾ ಇಲ್ಲಿಂದ ಆ ಕಡೆಗೆ ಮೊದಲು ಬಾಣ ಬಿಡುವುದು. ಹಾ ತೆಗೆಯುವಾಗ 1 ಮತ್ತೆ 10 ಹತ್ತಿದ್ದದ್ದು 100 1000 ಒಂದರ ಹಿಂದೆ 1. ಹಾ ಅದೇ ರೀತಿ ನಾನು ಮೇಲೆ ಇಟ್ಟದ್ದು ಬಾಣ ಏಣಿ ಮಾಡಿ ಬಾಣದ ಏಣಿ ಆ ಏಣಿಯಲ್ಲಿ ಹಾ ಇಳಿದುಕೊಂಡು ಹಾ ಕೇವಲ ಐರಾವತ ಮಾತ್ರ ಅಲ್ಲ, ಹಾ ಅಪ್ಸರಾಂಗನೆಯರು ಬಂದಿದ್ದಾರೆ. ಹಾ ಸುರಪನ ಐರಾವತವನ್ನು ಧರಿಸಿದ್ದೇನೆ. ಹಾ ಅದರ ಜೊತೆಯಲ್ಲಿ ದೊಡ್ಡ ಹಬ್ಬ. ಹಾ ಸುರಪನ ಐರಾವತವನ್ನು ನೋಡಲಿಕ್ಕೆ ಎಷ್ಟು ಮಂದಿ ಸೇರಿದ್ದಾರೆ. ಮತ್ತೆ ವ್ಯವಸ್ಥೆ ಆಗಬೇಕಲ್ಲ. ಚಪ್ಪರ ಹ್ಮ್ ಸಾಂಪ್ರದಾಯಿಕ ಚಪ್ಪರ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಗೊತ್ತಿಲ್ಲ. ಅಲ್ಲ ನಮ್ಮ ಸೇತುವೆ ಅದುವೇ ಹಾ? ಸಾಂಪ್ರದಾಯಿಕ. ಹೌದು, ಚಪ್ಪರ ಬೇಕಲ್ಲ. ಅದು ಹಬ್ಬವೇ ನನಗೆ. ಬಾಣದ ಮೂಲಕ ಚಪ್ಪರವನ್ನು ನಿರ್ಮಾಣ ಮಾಡಿದ್ದು ಕೂಡ ನಾನೇ ಅರ್ಜುನ. ಹಾ ಹಾ, ಏರ ಅಂತಹ ಕೆಲಸ ಮಾಡಿದ ನನಗೆ ಹಾ ಈ ಸೇತುವೆಯನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ. ಅರ್ಜುನ ಅದು ಸ್ವಾಭಿಮಾನ ಆತ್ಮಾಭಿಮಾನ ಎಲ್ಲ ಬೇಕು. ಆದರೆ ಅದು ಅಹಂಕಾರದ ಸ್ಥಿತಿಗೆ ತಲುಪಬಾರದು. ಗರ್ವ ಅಂತ ಆಗಬಾರದು. ಅದು ಒಳ್ಳೆಯದಲ್ಲ. ಅಲ್ಲ ಏನು ನೀನು ಸೇತುವೆ ಕಟ್ಟಿದೆ, ಸೇತುವೆ ಏನಿ ನೀನು ಹೇಳಿಕೊಂಡೆ ಇಲ್ಲಿಂದ ಅಲ್ಲಿಗೆ ಏನಿ ಕಟ್ಟಿದ್ದೇವೆ. ಸೇತುವೆಗೂ ಏಣಿಗೂ ಮೂಲಭೂತವಂತ ವ್ಯತ್ಯಾಸ ಉಂಟು. ಅದನ್ನು ನೀನು ತಿಳ್ಕೊ. ಅಲ್ಲಿ ನಿನ್ನ ಏಣಿಯಿಂದ ಕೆಳಗೆ ಇಳಿದದ್ದು ಕೇವಲ ಒಂದು ಐರಾವತ. ಇದು ಹಾಗಲ್ಲ. 18 ಪದ್ಮ 77 ಕೋಟಿ ಕಪಿ ನಾಯಕರೇ ಇದ್ದ. ಇಷ್ಟು ಜನ ಇಲ್ಲಿಂದ ಅಲ್ಲಿಗೆ ಈ ಸೇತುವೆಯಲ್ಲಿ ನಡೆದುಕೊಂಡು ಹೋದ ರಾಮ ಲಕ್ಷ್ಮಣ ಸಮೇತರ. ಆದ್ರಿಂದ ಇಲ್ಲಿ ಹೋಲಿಕೆ ಖಂಡಿತ ಇಲ್ಲ. ಆ ಏನಿಗೂ ಈ ಸೇತುವೆಗೂ ಹೋಲಿಕೆ ಖಂಡಿತ ಇಲ್ಲ. ಅಲ್ಲ, ಗರ್ವದ ಮಾತನ್ನು ಹೇಳ್ತಾ ಇದ್ದಾರೆ. ಅಭಿಮಾನದ ಮಾತು ಅಲ್ಲ, ಅಭಿಮಾನ ಹೌದು. ಗರ್ವದ ಮಾತು ಅಂತ ಯಾಕೆ ನಾನು ಹೇಳಿಲ್ಲ. ನಮ್ಮ ಸೇತುವೆಯನ್ನು ಉಪೇಕ್ಷಿಸುವ ಮೂಲಕ ಪರೋಕ್ಷವಾಗಿ ನೀನು ರಾಮನನ್ನು ಟೀಕೆ ಮಾಡ್ತಾ ಇದ್ದೀಯ ಅಂತ ನಾನು ಅರ್ಥವಿಸಿಕೊಂಡಿದ್ದೆ.
ರಾಮನಿಗೆ ಯಾಕೆ ಹೊಳೆಯಿಲ್ಲ ಆ, ಅಥವಾ ಇಂಥ ಕರ ಸಮುದ್ರಕ್ಕೆ ರಾಮನಿಗೆ ಇರಲಿಲ್ಲವೇ ಆ, ಎನ್ನುವಂತ ಒಂದು ಸಂದೇಹದ ಪ್ರಶ್ನೆಯಲ್ಲಿ ಉಂಟು. ಆ, ಆದ್ರಿಂದ ಹೇಳಿದ್ದಾನೆ, ಇದು ಗರ್ವದ ಮಾತಾಯಿತು. ಆ, ನಮ್ಮನ್ನು ಏನು ಅಂತ ತಿಳ್ಕೊಂಡಿದ್ದೀನಿ, ಏನು ಅಂತ ತಿಳ್ಕೊಂಡಿದ್ದೀನಿ. ನೀನು ಆಗ ಸರಿ ಅಲ್ಲ ನೀನು ಹೇಳಿದೆಯಲ್ಲ, ಕತೆ ಓದಿದ್ದೀನಿ. ಕೆಲವರು ಕೈಲಾಸವನ್ನೇ ಅಲುಗಾಡಿಸಿದ್ದಾರೆ, ಕೆಲವರು ಮಂಗಲ ಪರ್ವತವನ್ನು ಹೊತ್ತು ತಂದಿದ್ದಾರೆ ಅಂತ. ಅಂತ ಹನುಮಂತನಲ್ಲಿ, ಮಂಗಲ ಪರ್ವತವನ್ನೇ ತಂದ ಹನುಮಂತನಲ್ಲಿ ಗರ್ವದ ಮಾತನಾಡುತ್ತೀಯ ಅಲ್ಲ ಏನು? ಆರಂಭದಲ್ಲಿ ನಾನು ಹೇಳಿದ್ದೆ, ಸಬ್ಜೆಕ್ಷೀಣ ಸ್ಥಿತಿಯಲ್ಲಿರುವ ಅಕ್ಷೀಣ ಬಲ ನಾನು ಹನುಮ. ಈಗ ಸೆಟಲ್ ನಿಂತಿದ್ದೀಯ. ಲೋಕದಲ್ಲಿ ಖ್ಯಾತಿ ಹಾಗೆ ಅಂತ. ಆದ್ರಿಂದ ಪಕ್ಕನೆ ಮೇಲಿನ ಮೇಲೆ ಒಬ್ಬ ವ್ಯಕ್ತಿಯನ್ನು, ಒಂದು ಜೀವಿಯನ್ನು, ಒಂದು ಪ್ರಾಣಿಯನ್ನು ನೋಡಿ ಇಷ್ಟೇ ಅಂತ ತೀರ್ಮಾನಕ್ಕೆ ಬರಬಾರ್ದು. ನಾನು ಮನಸ್ಸು ಮಾಡಿದರೆ ಏನು ಮಾಡಿ ಏನು ಗೊತ್ತಾ? ಏನ್ ಮಾಡ್ತೀನಿ? ಅಲ್ಲ, ರಾಮಾಯಣ ಕಾಲದಲ್ಲಿ ನಾನು ಮಾಡಿದಂತಹ ಸಾಹಸದ ಕಥೆಗಳನ್ನು, ಅದೆಷ್ಟೋ ದುಷ್ಟ ರಕ್ಕಸರನ್ನು ಬರೀ ಕೈಯಲ್ಲಿ ಬಡಿದು ಕೊಂದ ಕಡೆ ಇದು ಹನುಮಾನ. ಮನಸ್ಸು ಮಾಡಿದರೆ ಇವತ್ತಿಗೆ ಕೂಡ ಈ ಪ್ರಪಂಚದಲ್ಲಿ ಶ್ರೀರಾಮ ಪ್ರಭುವನ್ನು ಒಬ್ಬ ಬಿಟ್ರೆ ಮತ್ತೆ ಯಾರನ್ನು ನಾನು ಲೆಕ್ಕ ಮಾಡಲಿಕ್ಕೆ ತಿಳಿಸೋನಲ್ಲ. ಸಾಮಾನ್ಯರಿಗೆ ಮೃತ್ಯು ಸ್ವರೂಪಿಯಾದಂತ ಯಮ, ಆ ಯಮನನ್ನೇ ನಾನು ಲೆಕ್ಕಿಸೋನಲ್ಲ. ಭೈರವನ ಕೋರೆ ದಾಡಿಗಳನ್ನು ಕಿತ್ತು ಎಸೆಗೆಡಿಸಿ, ಆದ್ರಿಂದ ಅಹಂಕಾರದ ಮಾತುಗಳನ್ನು ಬಿಡು ಬಿಡು ಬಿಡು. ನಾನೀಗ ಸೇರ್ಬೇಕಾಗ್ತಿದ್ರೆ ಆಗಲೇ ಒಂದು ಮಾತು ಹೇಳಿದ್ದೇನೆ ನಾನು, ಮೇಲಿಂದ ಮೇಲೆ ನೋಡಿ ತೀರ್ಮಾನಕ್ಕೆ ಬರಬೇಡ ಅಂತ, ಸೊಕ್ಕಿನ ಮಾತುಗಳನ್ನು ಹೇಳಬೇಡ ಅಂತ. ಕುತೂಹಲ ಬೇಕು, ಅಭಿಮಾನ ಬೇಕು, ಅದು ಗರ್ವದ ಆ ಒಂದು ಸ್ಥಿತಿಗೆ ತಲುಪಬಾರದು ಅಂತ ಸೊಕ್ಕಿನ ಮಾತುಗಳನ್ನಾಡಿದ. ಸೊಕ್ಕಿನಿಂದ ಗಡಹೆಜ್ಜಿಯನ್ನು ಸೇತುವನ್ನು ಬಾಣ್ಣ ಮೂಲಕ ನಿರ್ಮಾಣ ಮಾಡುತ್ತೇನೆ ಎನ್ನುವಂತ ತಲುಪಿದ್ದೀನಿ. ಒಂದು ವೇಳೆ ನೀನು ಮಾಡಬಹುದು ಸೇತುವೆ, ಆದ್ರೆ ಅಲ್ಲಿ ಎಷ್ಟು ಕ್ಷಣ ಉಳಿಯಿತು ಎನ್ನುವುದು ಪ್ರಶ್ನೆ. ನಮ್ಮ ಆರಾಧ್ಯ ಮೂರ್ತಿ ಅಂತ ಶ್ರೀರಾಮಚಂದ್ರನಿಗಾಗಿ ನಾವು ಕಟ್ಟಿದಂತ ಈ ಮಹಾ ಸೇತುವೆ, ಅದರ ಕುರುಹು ಇವತ್ತು ಉಂಟಿದೆ. ಅದನ್ನು ಬೇರೆ ಯಾರಿಗೂ ಅಳಿಸ್ಲಿಕ್ಕೆ ಆಗಲಿಲ್ಲ. ಅವನೇ 3 ತುಂಡು ಮಾಡಿ ಇಟ್ಟರೆ ನೀರಿನಲ್ಲಿ ಬಿಡುಗಿದ ನೀರು ಮುಳುತ್ತಾರೆ ಅಲ್ವಾ? ಶ್ರೀರಾಮಚಂದ್ರ ಕಟ್ಟಿದಂತ 50 ಸೇತು ಈ ಸರದಿಗೆ ಇರುವಂತಹ ಸ್ಥಳದಲ್ಲಿ, ಅಥವಾ ರಾಮ ಸೇತುವಿನ ಸ್ಮಾರಕ ಇರುವಂತಹ ಈ ಪವಿತ್ರವಾದಂತಹ ರಾಮೇಶ್ವರದಲ್ಲಿ ಅದಕ್ಕೆ ಮಿಗಿಲಾದ ಅಥವಾ ಸರಿದರಿಯಾದ ಒಂದು ಸೇತುವನ್ನು ನೀನು ನಿರ್ಮಾಣ ಮಾಡಿ ಅಂತ ಆದ್ರೆ ಅದೇ ಕ್ಷಣದಲ್ಲಿ ಎಡದ ಪಾದದಿಂದ ಮೆಟ್ಟಿ ಪುಡಿ ಮಾಡಿ
ಅಂತ ಗೊತ್ತಾಗ್ತಿಲ್ಲ. ನಾನು ಸುರಪ ನೈರಾತವನ್ನು ತರಿಸಿದ್ದೇನೆ ಎನ್ನುವ ಮಾತನ್ನು ಕೇಳಿದಾಗ ಸೆಟೆದು ನಿಂತಿತ್ತು. ನನಗೆ ಭಯ ಆಯಿತು. ಲೋಹದ ಹಿಡಿ ಇರುವ ನನ್ನ ಧನುಸ್ಸನ್ನು ಒಮ್ಮೆ ನಿನಗೆ ಹಿಡಿಯುವುದಕ್ಕೆ ಕೊಡಬೇಕಾ ಅಂತ ಆ ರೀತಿಯಾಗಿ ನನಗೆ ಭಯ ಆಯಿತು. ನನಗೆ ದರ್ಶನ ಬಂದದ್ದು ತಿಳ್ಕೊಂಡು ನಿಮಗೆ ದರ್ಶನ ಬಂದದ್ದು ಎನಿಸಿತ್ತು. ಹೌದಪ್ಪ, ಅದನ್ನು ಹಿಡಿದ್ರೆ ಏನಾದರೂ ಸ್ವಲ್ಪ ಸಮಾಧಾನ ಆಗಿದೆ. ಇನ್ನೊಂದು ಭಯ ಇದೆ, ಎಲ್ಲಿಯಾದರೂ ಉದ್ವೇಗಕ್ಕೆ ಒಳಗಾಗಿ ನನ್ನ ಕಣ್ಣೆದುರಲ್ಲಿ ಬಿದ್ದು ಸತ್ತು ಹೋದರು ನನಗೆ ಭಯ ಕೂಡ ಆಗಿದೆ. ಹಾಗೆ ನಾನು ನೋಡಿದ್ದೆ. ಆ ಭಯ ಬೇಡ. ಅಹಂಕಾರದ ಕಪಿ ನಾನು ಸೇತುವೆಯನ್ನು ಮಾಡಿದ್ರೆ ಅದನ್ನು ಏನ್ ಮಾಡ್ತೇನೆ ಅಂತ ಹೇಳ್ತೀನಿ ನೀನು. ಎಡದ ಕಾಲಿನಿಂದ ಮೆಟ್ಟಿ ಮುರಿ. ಹೌದು, ಹೌದಪ್ಪ. ನಾನು ಕತ್ತೆ. ನಾನು ಕಟ್ಟಿದ ಸೇತುವೆಯನ್ನು ನಿನಗೆ ಮುರಿಯುವುದಕ್ಕೆ ಆಗದಿದ್ದರೆ ಮುರಿಯಲಿಕ್ಕೆ ಆಗಲಿಲ್ಲ. ಅಲ್ಲ, ಎಷ್ಟು ಸಲ ಕಟ್ಟದಂತ ಉಂಟ? ಹಾಗಿದ್ರೆ ಪಂತ. ಹೌದು, ನನ್ನಲ್ಲಿ ಪಂತ. ನೀನು ನನ್ನಲ್ಲಿ ಪಂತ ಮಾಡು. ಪಂತ ಅಂತ ಹೇಳಿ ಆದರೆ ಕರ್ತನೆ. ಎಷ್ಟು? ನಾವು ಕ್ಷತ್ರಿಯ. 3 ಸಲ ನಾನು ಕಟ್ಟುವಂತಹ ಸೇತುವೆಯನ್ನು ನೀನು ಮುರಿದರೆ ನಾನು ಬೆಂಕಿಗೆ ಹಾಕಿ ಅಗ್ನಿ ಪ್ರವೇಶ ಮಾಡ್ತೀನಿ. 3 ಸಲ. 3 ಸಲ ಕಟ್ಟುವುದು. ಹೌದು, ಒಮ್ಮೆಲೆ ಕಟ್ಟುವುದು. ಒಂದು ಉಳಿದ್ರೆ ಮತ್ತೆ ಪಂಥ ಆದ ಕಾರಣ 3 ಸಲ ಅಂತ ಹೇಳುವುದು. ಹೌದು, ಪಂಥಕ್ಕೆ ಹಾಗೆ ಇರ್ತದೆ. ಹೌದು, ನಾನು ಒಂದೇ ಕಟ್ಟಿದಾಗ ಅದನ್ನು ನಿನಗೆ ಮುರಿಯುವುದಕ್ಕೆ ಆಗುವುದಿಲ್ಲ ಅಂತ ಗೊತ್ತು. ಆದ್ರೆ ಪಂಥ ಅಂತ ಆದ್ಮೇಲೆ ನಾವು ಕ್ಷತ್ರಿಯ. 3 ಸಲ. 3 ಸಲ. ಒಂದನೇ ಸೇತುವೆಯನ್ನು ನೀನು ಮುರಿ, 2ನೇ ಸೇತುವೆ ಅದನ್ನು ಮುರಿ, 3ನೇ ಸೇತುವೆಯನ್ನು ನೀನು ಮುರಿ, ಬೆಂಕಿಗೆ ಹಾರು. ಹೌದಾ? ನಿನಗೆ ಮುರಿಯಲಿಕ್ಕೆ ಆಗದಿದ್ದರೆ ಬೆಂಕಿಗೆ ಹಾರಿದ ಪ್ರಾಣತ್ಯಾಗ ಮಾಡುವುದು. ನನಗೆ ಆ ಅವಕಾಶ ಇಲ್ಲ. ಸಲ ಅಲ್ಲ, 100 ಸಲ ಬೇಕಾದ್ರೆ ಕಟ್ಟು. ಅದು ಪ್ರಶ್ನೆ. ನೀನ ಕಟ್ಟಿದಂತ ಸೇತುವೆಯನ್ನು ಥಟ್ಟನೆ ನಾನು ಮೆಟ್ಟಿ ಮುರಿಯದಿದ್ದರೆ ಆ ಶ್ರೀರಾಮಚಂದ್ರನ ದಾಸ ನಾನಲ್ಲ. ನೀನು ಹೇಳಿದೆಯಲ್ಲ, ನೀನೇನು ಮಾಡ್ತೀಯ ಅಂತ ಪ್ರಾಣತ್ಯಾಗ. ನಾನು ಆಗಲೇ ಹೇಳಿದ್ದೀನಿ, ನಾನು ಚಿರಂಜೀವಿ, ನನಗೆ ಅವಕಾಶವನ್ನು ದೇವರು ಕೊಡಲಿಲ್ಲ. ಆದ್ರಿಂದ ಮರಣಕ್ಕೆ ಸಮಾನವಾದಂತ ಇನ್ನೊಂದು, ಯಾವ ಶ್ರೀರಾಮಚಂದ್ರನನ್ನ ಆರಾಧ್ಯ ಮೂರ್ತಿ ಅವನ ದಾಸ್ಯವನ್ನು ನಾನು ಮಾಡುತ್ತಾ ಬಂದೆ. ರಾಮದಾಸ ಎನ್ನುವಂತ ಅಭಿಧಾನಕ್ಕೆ ನನ್ನ ಪಾತ್ರ ಮಾಡಿದೆ. ಆ ಕಥೆ ಅಲ್ಲಿಗೆ ಮುಗಿದು ಆಮೇಲೆ ಈ ಹನುಮಂತ ಅರ್ಜುನ ದಾಸ ಅಂತ ನಿನ್ನ ದಾಸನಾಗ್ತೇನೆ. ಹಾಗಿದ್ರೆ ಬಂದ. ಹೌದು, ಬಂದ ಸಿದ್ಧನಾಗ್ತೀಯಲ್ಲ, ನಿರ್ಮಾಣ ಮಾಡು. ಅದನ್ನು ಸರಿಯಾಗಿ ನೋಡುವ ಮೊದಲೇ ಹುಡುಕುತ್ತೆ. ಹೌದಪ್ಪ, ಉಂಟಾ? ನೀನು ಸರಿಯಾಗಿ ನೋಡಬೇಕಿರ್ತದೆ. ಹೌದಾ? ನಮ್ಮ ಸೇತುವೆಯ ವ್ಯವಸ್ಥೆ
ಅಂದು ಶ್ರೀರಾಮ ಹಾ. ಸೇತುವೆ ಕಟ್ಟುವ ಪೂರ್ವದಲ್ಲಿ ಹಾ. ಸಮುದ್ರ ರಾಜನನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದ, ಹಾ. ಮತ್ತೆ ಬೆದರಿಸಿದ. ಹಾ. ನಮ್ಮ ಬಾಣದ ಸೇತುವೆಗೆಲ್ಲ ಹಾ. ಆ ಮೊದಲಿನ ಪೂರ್ವರಂಗ ಅಗತ್ಯವಿಲ್ಲ. ಹಾ. ನಮ್ಗೆಲ್ಲ ಈಗ ಪೂರ್ವರಂಗ ಇಲ್ಲ, ಬೇಡ. ಬೇಡ. ನೇರ ಪ್ರದರ್ಶನವಿಲ್ಲ. ಅದನ್ನೆಲ್ಲ ಬಿಟ್ಟಿದ್ದೀರಿ. ಒಂದು ವೇಳೆ ಸಮುದ್ರದ ತೆರೆ ಎತ್ತರಕ್ಕೆ ಬರುವುದು ಅಂತ ಹೇಳಿದ್ದು ಕೆಳಗಿನ ಸೇತುವೆ ಅಲ್ಲ, ಈಗ ಮೇಲ್ ಸೇತುವೆ. ಅಲ್ಲ, ಈಗ ಮಾತಾಡ್ತಾ ಕೂತಿಕೊಳ್ಳದೆ ಇನ್ನೊಂದು ಕಟ್ತೀಯ. ತೆಗೆದಿದ್ದೇನೆ ಇನ್ನೊಂದು ಬಾಣ. ನೋಡು. ಇನ್ನೊಂದು ಸೇತುವೆಯ ಜೈ ಶ್ರೀರಾಮ್. ಎಲ್ಲಿ ಉಂಟು? ನಿನಗೇನಾಗಲಿಲ್ಲ. ಹಾ. ಅಲ್ಲ, ಏನಾಗಿದೆ? ನಿನಗೇನಾಗಲಿಲ್ಲ. ಏನಾಗಿದೆ? ಇನ್ನೇನಾಗಿರ್ತದೆ ನೋಡು. ಹಾ. ಬಿಟ್ಟಿದ್ದೇನೆ ಇನ್ನೊಂದು ಬಾಣ. ಜೈ ಶ್ರೀರಾಮ್. ಮೂರನೇ ಸೇತುವೆಯನ್ನು ಮುರಿದು ಮುಚ್ಚಿದ್ದೇನೆ. ಮಾನವನಿ ಸರಿ ಕೈ ಜಾಗರಿ ಬದಿಯಕ್ಕೆ ಆಯ್ತು. ಮಾನವನಿ ಸರಿ ಕೈ ಜಾಗರಿ ಬದಿಯಕ್ಕೆ ಆಯ್ತು. ನೀವು ಎಂತವರು? ಅಯ್ಯ, ಬಹಳಷ್ಟು ಬಡಿವಾರನ ಮಾತುಗಳನ್ನು ಮಾಡಿದೆ. ಪರಿಶ್ರಮದಿಂದ ಒಂದು ಸೇತುವೆಯನ್ನು ಕಟ್ಟಿದೆ. ಒಂದಲ್ಲ 3 ಸಲ ನಿರ್ಮಾಣ ಮಾಡಿದ್ದೆ. ಏನು ಹೇಳಬೇಕು ಅಂತ ಗೊತ್ತಾಗುತ್ತಿಲ್ಲ. ಮೂರ್ಖತನ. ಸಾಕಷ್ಟು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದೆ. ಅದು ನಿನ್ನ ತಲೆಗೆ ಹೋಗ್ಬೇಕಲ್ಲ. ಅಂದ್ರೆ ಅಹಂಕಾರ ತಲೆಯಲ್ಲಿ ಪಿತ್ತ ನೆತ್ತಿಗೆ ಏರುವಂತ ಉಂಟಲ್ಲ, ತುಂಬಿಕೊಂಡಾಗ ಬೇರೆ ಯಾವ ಮಾತು ಅರ್ಥ ಆಗುವುದಿಲ್ಲ. ಹೇಳಿದ್ದು ಸತ್ಯವಾಗುವುದಿಲ್ಲ. ಇವರೆಲ್ಲ ಹೇಳಿದ್ದನ್ನು ಕೇಳುವುದಕ್ಕೆ ನಾನು ಯಾರು ಎನ್ನುವಂತ ಸ್ಥಿತಿಯಲ್ಲಿ ಇದ್ದೀನಿ. ಸೇತುವನ್ನು ಕಟ್ಟಿದೆ. ಆಯ್ತಾ? ಪ್ರದರ್ಶನಕ್ಕಾಗಿ ಇಡಬಹುದಾಗಿತ್ತು, ಅಲ್ಲ ಪ್ರತಿಜ್ಞೆ ಮಾಡಿ ಆಗಿದೆ. ಅರೆ ಕ್ಷಣ ಸೇತುವನ್ನು ನಾನು ಉಳಿದಕ್ಕೆ ಬಿಡುವುದಿಲ್ಲ. 3 ಸೇತುವೆಗಳನ್ನು ಕಟ್ಟಿಯಾಗಿದೆ, ಮುರಿದು ಆಗಿದೆ. ಈಗಾದರೂ ಗೊತ್ತಾಯಿತು ನನಗೆ. ನಾವು ಒಲಿಮುಖರ ಹೌದು, ಒಲಿಮುಖರ ಬಲವತರೂ ಹೌದು ಎನ್ನುವುದನ್ನು ಈಗಾದರೂ ಅರ್ಥ ಮಾಡಿಕೊಂಡಿದ್ದೀವಿ ಅಂತ ಕೇಳೋದು ನಾವು. ಈಗ ಮುಂದೆ ಏನು? ಪ್ರತಿಜ್ಞೆ ಮಾಡಿ ಆಗಿದೆ ಅಲ್ಲ, ಈಗ ಮುಂದೆ ಏನು? ಅಲ್ಲ, ಈಗ ಆಲೋಚನೆ ಮಾಡೋದು ಏನು? ಮುಖದಲ್ಲಿ ಮೊದಲಿನ ತೇಜಸ್ಸು ಕಾಣ್ತಾ ಇಲ್ಲ, ಬಿಳಿ ಬಣ್ಣದ ಮುಖ ಕಪ್ಪಾಯಿತು, ತಲೆ ಅಡಿಗೆ ಹಾಕಿದ್ದಾನೆ. ಅಂದ್ರೆ ಇನ್ನು ಮುಗಿಯಿತು ಎನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ದ. ಅಲ್ಲೇ ಇಂಥ ಹುಟ್ಟಾಕಾರಿಗಳು ತರುಣರು ಹೀಗೆ ಯಾಕೆ ಮಾಡಿದ್ದಾರೆ? ಬದುಕುವುದಕ್ಕೆ ಅವಕಾಶ ಕೊಡಬೇಕು. ಇಂಥವರಿಂದ ಮುಂದೆ ಬೇರೆ ಕಾರ್ಯ ಆಗ್ಲಿಕ್ಕೆ ಇರ್ಲಿಕ್ಕೂ ಸಾಕು. ಆದ್ರಿಂದ ಅಯ್ಯ ಚಿಂತಿಸಬೇಕಾದಿಲ್ಲ. ಅಗ್ನಿಯ ನಿರ್ಮಾಣ ಆಗಬೇಕಾದ್ದು ಇಲ್ಲ. ನಡೆದಂಥ ಯಾವತ್ತೂ ಘಟನೆ ಇದೊಂದು ದುಸ್ವಪ್ನ ಅಂತ ತಿಳ್ಕೊಂಡು ಮೆಲ್ಲ ನೀನು ಇಲ್ಲಿಂದ ಕಾಲು ಕೀಳು. ಇಲ್ಲಿ ಆದಂಥ ಯಾವತ್ತು ವಿಚಾರವನ್ನ ಇದನ್ನು ನೋಡಿದವರು ಬೇರೆ ಯಾರೂ ಇಲ್ಲ. ನಮ್ಮ ಇಬ್ಬರೊಳಗೆ ಆದಂಥ ಇನ್ನೊಬ್ಬರಿಗೆ ಗೊತ್ತಾಗುವುದು. ನಾನು ಯಾರ ಹತ್ರವೂ ಹೇಳುವುದಿಲ್ಲ. ಆದರೆ ಒಂದು ಬದುಕುವುದಕ್ಕೆ ಅವಕಾಶ ಅಕ್ಕ
ನಾನೀಗ ದುಃಖಿಸುತ್ತಿರುವುದು ಹನುಮಂತನಲ್ಲಿ ಸೋತೆ ಎನ್ನುವ ಕಾರಣಕ್ಕಾಗಿ ಮತ್ತೆ ಕಾಕು ಕಪಿಯಲ್ಲಿ ಸೋತಿದ್ದೇನೆ. ನಾನು ಸೊಕ್ಕಿನ ಪಂಥಕ್ಕೆ ಇಳಿದದ್ದು ತೀರ್ಥಯಾತ್ರೆಯ ಸಂದರ್ಭ. ರಾಮಾಯಣದ ಕಥೆಯನ್ನು ಕೇಳಿಕೊಂಡೇ ನನ್ನ ಯಾತ್ರೆ. ನನಗೆ ಅರಿವಿಲ್ಲದ ಹಾಗೆ ತ್ರೇತಾಯುಗದಲ್ಲೊಬ್ಬ ರಾಮ, ಆ ರಾಮನಂತಹ ಪರಾಕ್ರಮ ವರ್ತಮಾನದಲ್ಲಿ ತೋರಬಹುದಾದ ವೀರ ನಾನು ಎನ್ನುವ ಆ ರಾಮನ ಫಲಕಾಯ ಪ್ರವೇಶ ಮಾಡುವ ಹಪಹಪಿಕೆ ಆಂತರ್ಯದಲ್ಲಿ ಇದ್ದ ಕಾರಣವೇ ಸೊಕ್ಕಿನ ಪಂಥಕ್ಕೆ ನಾನು ಇಳಿದಿರಬಹುದು ಎನ್ನುವ ಭಾವ. ಸುರಪನೈರಾವತವ ತನಿಸಿಗೆ ಸೊಕ್ಕಿನ ಮಾತು ಅಲ್ಲೂ ಇತ್ತು. ಐರಾವತವನ್ನು ತರಿಸುವಾಗ ಆ ಏಣಿ ಅಲುಗಾಡಿತ್ತು. ನಮ್ಮ ಸ್ವಾಮಿ ಕೃಷ್ಣ ಆಧರಿಸಿದ್ದು ಅದನ್ನು ಮರೆತೇ ಬಿಟ್ಟಿಲ್ಲ. ಆ ಕಾರಣಕ್ಕಾಗಿಯೇ ನಾನು ಪಂಥವನ್ನು ಮಾಡುವಾಗ ಪಂಥ ಮಾಡಬೇಡ ಎನ್ನುವ ಪ್ರೇರಣೆಯನ್ನು ಆ ಹಕ್ಕಿದೇರನಾದಂತಹ ಕೃಷ್ಣ ನನಗೆ ಕೊಡಲಿಲ್ಲ. ಕೃಷ್ಣನನ್ನು ಮರೆತ ಕಾರಣವೇ ನಾನು ಪಂಥವನ್ನು ಮಾಡಿದೆ. ಪಂಥದಲ್ಲಿ ಸೋತೆ. ಬೇಸರ ಮತ್ತೇನೂ ಇಲ್ಲ. ಏನಾದರೂ ಸಾಹಸ ಮಾಡಿ ನನ್ನ ದೇಹವನ್ನು ನಾನು ತ್ಯಾಗ ಮಾಡುತ್ತಿದ್ದೆ. ಅದು ನನಗೆ ವೀರ ಮರಣವಾಗಿದೆ. ಇದು ಈಗ ಆತ್ಮಹತ್ಯೆ. ತೀರ್ಥಯಾತ್ರೆಗೆ ಹೋದ ಸೋದರ ಮಗ ಬರುತ್ತಾನೆ ಎನ್ನುವ ನಿರೀಕ್ಷೆಯಲ್ಲಿರುವ ನನ್ನ ತಾಯಿ ಸೋದರರು ನನ್ನ ಅಂತ್ಯ ಈ ರೀತಿಯ ಆಗಿದೆ ಎನ್ನುವುದನ್ನು ತಿಳಿದಾಗ ನನ್ನ ಬಗ್ಗೆ ಏನೆಂದುಕೊಂಡ ಸರಿ 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 ಹೊತ್ತು ವಿಳಂಬಿಸಿದೆ. ಆತನ ಮಾತಿನ ಸಾಟಿಯೇ ಬೇರೆಯಾಗುವುದು. ಏನಾಯಿತು ಅದನ್ನು ಸಂಧಿ ಹಿಂಗಡಿಸಿ ಹೇಳುವ ಬೇಡ ಬೇಡ. ಅದಕ್ಕಾಗಿ ಅಗ್ನಿಯನ್ನು ಸಿದ್ಧಪಡಿಸುತ್ತೇನೆ. ದೇಹವನ್ನು ತ್ಯಾಗ ಮಾಡುವುದಕ್ಕಾಗಿ ಅಗ್ನಿದೇವನಿಗೆ ವಂದಿಸುತ್ತಾ ಬರ್ತೀನಿ. ವೃದ್ಧ ವಿಪ್ರಾಗಾರದಲ್ಲಿ ಹರಿಬಂದ ನುಡಿದನು ಏನಿದೆ ನೆನ್ನುತ್ತಾಗ ದೂರದಲ್ಲಿ ನೋಡ್ತಾ ಇದ್ದೇನೆ. ನೀರ್ವರ ಮಧ್ಯದಲ್ಲಿ ನಡೆದಂತಹ ಸಂವಾದ ಎಲ್ಲಿ ಮುಗೀತದೆ ಅಂತ ನಾನು ಆಲೋಚಿಸ್ತಾ ಇರಬೇಕಿದ್ರೆ ಒಬ್ಬ ಅಗ್ನಿ ಪ್ರವೇಶ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡುತ್ತಾ ಇದ್ದಾರೆ. ಅಗ್ನಿ ಎದುರಿನಲ್ಲಿ ಪ್ರಜ್ವಲಿಸ್ತಾ ಇದೆ, ಹಾರುವುದಕ್ಕೆ ಸಿದ್ಧನಾಗಿದ್ದಾನೆ. ಹೌದು, ವೇಷ ಬದಲಿಸಿದ್ ನಾನೀಗ. ಇದು ಗೊತ್ತಾಗಬಾರ್ದು ಯಾರು ಅಂತ. ಹಾಗಾಗಿ ಯಾರಿಗೂ ತಿಳಿಯದಂತಹ ರೀತಿಯ ವೇಷವನ್ನು ಮಾಡಿದಂತಹ ವೃತ್ತಾಕಾರದ ವಿಪ್ರನಾಗಿ ಅವರ ಮುಂದೆ ಕಾಣಿಸ್ಕೊಳ್ತಾನಂತೆ. ಏನಿದೆ ಏನಿದು ನಿಮ್ಮಲ್ಲಿ ಸಂವಾದ? ಏನಿದು ನಿಮ್ಮಲ್ಲಿ ಸಂವಾದ? ಸಾಕಲ್ಲ ಕಳೆಯಿರಿ ನಾನು ಕೇಳಿಕೊಂಡಿದ್ದೆನು ಅದನ್ನು. ನೀನೇ ಗಟ್ಟಿಯನ್ನು ಮನದನ್ನು ಮಾಡಲಿಲ್ಲದ ಹಾಗೆ ಈಗಿನ ಗಮನವು ಮಾಡಲು ಮಾನವರೊಳಗಣ ಸುಮ್ಮನೆ. ಏನಿದು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ನಾನು ಕೇಳಿಕೊಂಡನು
ಅಯ್ಯ, ಅಗ್ನಿಗೆ ಹಾರ್ತೇನೆ ಅಂತ ನಿಂತವ, ಹಾ ಸ್ವಲ್ಪ ತಡೆ ಅಂತ ನಿನ್ನಲ್ಲಿ ಹೇಳೋದು. ಹಾ ನಿಮ್ಮ ಮಧ್ಯೆ ಸಂವಾದ ಆದದ್ದು ದೂರದಿಂದ ನನಗೆ ಕಾಡ್ತಾ ಇತ್ತು. ಡಾಕ್ಟರ್ ಬ್ರಾಹ್ಮಣ ನಮಸ್ಕಾರ. ಒಳ್ಳೆಯದಾಗಲಿ, ದೀರ್ಘಾಯುಷ್ಮಾನ್ ಭವ, ಹಾ ದೀರ್ಘಾಯುಷ್ಯ ಉಂಟಾಗಲಿ ನಿಮಗೆ. ನಿಮ್ಮ ಮಾತು ಸತ್ಯ ಯಾಕೆ? ಆಗಬಹುದೇ ಅದೇ ಸತ್ಯ. ಎನ್ನುವ ಸಂದೇಹದಿಂದ ಹಾ ಹಾ, ಮತ್ತೊಂದು ನಮಸ್ಕಾರ. ಹೌದೇ? ಯಾಕೆ ಸಂಶಯ ಬಂತು ಅಂತ ಅರ್ಥ ಆಗಲಿಲ್ಲ. ಯಾಕೆ ಕೇಳಿದ ಗೊತ್ತಿಲ್ಲ. ಹಾ ನಿಮ್ಮ ಮಧ್ಯೆ ಸಂವಾದ ಆದದ್ದನ್ನು ನಾನು ದೂರದಿಂದ ನೋಡ್ತಾ ಇದ್ದವು. ಹಾ ಒಂದು ಕಡೆಯಿಂದ ನೀನು, ಹಾ ಇನ್ನೊಂದು ಕಡೆಯಿಂದ ವಾನರ. ಹಾ ವಾನವುಳ್ಳಂತಹ ನರ, ಹಾ ನರ ವಾನರರ ಮಧ್ಯದಲ್ಲಿ ಸಂವಾದ ಆಗ್ತಾ ಇದ್ದದ್ದು. ಹಾ ಅದರ ಬಳಿಕ ಹಾ. ಅಗ್ನಿ ಪ್ರಜ್ವಲಿಸುವುದಕ್ಕೆ ಪ್ರಾರಂಭ ಆಯಿತು. ಹಾ ಇದನ್ನು ನಾನು ನೋಡಿದವ. ಹಾ ಈ ದ್ವಿಜಾತೀನ ಅಗ್ನಿ ಎನ್ನುವಂಥದ್ದು ದೇವರಂತೆ ನಮಗೆ, ಹಾ ಬ್ರಾಹ್ಮಣರಿಗೆ ಅಗ್ನಿ ಎನ್ನುವಂಥದ್ದು ದೇವರು. ಹಾ ಹಾಗೆ ಅಗ್ನಿ ಎಲ್ಲಿ ಪ್ರಜ್ವಲಿಸ್ತದೋ ಹಾ ಅದು ನಮಗೆ ಕೂಡಲೇ ಗೊತ್ತಾಗ್ತದೆ, ಹಾ ವಾಸನೆ ಬರ್ತದೆ ಯಾವುದು. ಹಾ ಹಾಗೆ ಇಲ್ಲಿ ಒಂದು ಅಗ್ನಿ ಪ್ರಜ್ವಲನಾದದ್ದು ಕಂಡಾಗ ಹಾ ತಿಳಿಯುವಂತಹ ನಾನು ಓಡುವ ಬಂದವ, ಯಾರಪ್ಪ ಇಲ್ಲಿ ಯಜ್ಞವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. ಹಾ ಅಗ್ನಿ ಹುಟ್ಟುವ ಮೂಲಕವಾಗಿ ಯಜ್ಞಕ್ಕೆ ಯಾರು ದೀಕ್ಷೆಯನ್ನು ಕೈಗೊಂಡವರನ್ನು ಬರ್ತಾ ಇದ್ದೇನೆ, ನೀನು ಸುತ್ತು ಬರ್ತಾ ಇದ್ದೀನಿ, ಹಾರಲಿಕ್ಕೆ ಸಿದ್ಧನಾಗ್ತಾ ಇದ್ದೀನಿ. ಹಾ ಆ ಕಡೆ ನೋಡಿದರೆ ನೋಡ್ತಾ ನಿಂತಿದ್ದಾನೆ ಹಾ. ಊದಿಯಾದಂತಹ ಒಂದು ವಾನರ. ಹಾ ಹಾಗಿದ್ರೆ ಅವನು ನಿನ್ನನ್ನು ನಿರೋಧಿಸ್ತಾ ಇಲ್ಲ ಅಂತ ಆದರೆ ಹಾ ಅವನ ಸಮ್ಮತಿ ಉಂಟು ಅಂತ ಇಲ್ಲಿ ಅರ್ಥ ಆಗ್ತಾ ಉಂಟು ನನಗೆ. ಹಾ ಅವ ಸಮ್ಮತಿಸುವುದು, ನೀನು ಹಾರುವುದಕ್ಕೆ ಸಿದ್ಧನಾಗುವುದು, ಹಾ. ಇದನ್ನೆಲ್ಲ ನೋಡುವಾಗ ನನಗೆ ಆಶ್ಚರ್ಯ ಆಗುವುದು. ಹಾ ಯಾಕೆ ನೀನು ಸಾಯುವುದಕ್ಕೆ ಸಿದ್ಧನಾಗ್ತಾ ಇದ್ದೀನಿ? ಹಾ. ಯಾವ ಕಾರಣಕ್ಕೋಸ್ಕರವಾಗಿ ಅಗ್ನಿಯನ್ನು ಈ ರೀತಿಯಲ್ಲಿ ಪ್ರಜ್ವಲಿಸುವುದಕ್ಕೆ ಕಾರಣನಾಗಿದ್ದೀನಿ ಅದು ಹೇಳ್ತೀಯ ಸ್ವಲ್ಪ? ಸ್ವಾಮಿ, ಹಾ ನನ್ನ ಹೆಸರು ಹಾ. ಅರ್ಜುನ್, ಅರ್ಜುನ. ಹಸ್ತಿನಾವತಿಯವರು, ಹಾ 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 ಪಾಂಡುನಂದನ, ಹಾ ಮಧ್ಯಮ ಪಾಂಡವನಾದಂತಹ ಅರ್ಜುನ. ನೀನೇ ಭತೀಜ, ನೀನೇ ಯುಧಿಷ್ಠಿರನ ಸೋದರ. ಓಹೋ, ನೀನೇ. ಹೌದು. ಓಹೋ. ಅವ ಹಾ ಹನುಮಂತ ಅಂತ ಹೇಳುವ ಕಪಿ. ಅಂದ್ರೆ ನಾನು ತೀರ್ಥಯಾತ್ರೆಗೆ ಅಂತ ಬಂದವ. ಹಾ ಹಾ ಅವನನ್ನು ನೋಡಿದೆ, ಹಾ ನೋಡಿ ಹ್ಮ್ ಮಾತಾಡಿದ. ಹಾ ಹಾ ಅಂದ್ರೆ ಈ ಪ್ರದೇಶದಲ್ಲೆಲ್ಲ ಹಾ ಪಂಪಾ ತೀರದಿಂದ ನಾನು ಮುಂದೆ ಸಾಗಿ ಬರುತ್ತಿದ್ದಾರೆ ಹಾ ಮಾತನಾಡುವ ಕಪಿವರ್ಗ ಎಲ್ಲ ಇತ್ತು. ಹೌದಪ್ಪ. ಹಾಗೆ ಮಾತಾಡಿ ಹಾ ಹಾ ಪರಿಚಯ ಕೇಳಿದ್ದಾರೆ. ಹಾ ನಾನು ಹನುಮಂತ ಅಂತ ಹೇಳಿದ. ಹಾ 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 ಹನುಮಂತನಿಗೆ ವಜ್ರದೇಹ, ನೀನು ಯಾಕೆ ಹೀಗಿದ್ದಿ ಅಂತ ಕೇಳಿದಾಗ ಹಾ ಸೇತುವೆ ನಿರ್ಮಾಣ ಕಾರಣದಿಂದಾಗಿ ಹಾ ದೇಹ ಕೃಶವಾಯಿತು ಅಂತ ಹೇಳಿದ. ಹಾ ಹಾ ಸೇತುವೆಯ ಅವಶ್ಯಕತೆ ಇತ್ತು ಎನ್ನುವ ಪ್ರಶ್ನೆ ಮಾಡಿ ಹಾ ಬಾಣದ ಮೂಲಕ ಸೇತುವೆ ಕಟ್ಟಬಹುದಿತ್ತು. ಹಾಗೆ ಹೀಗೆ ನಾನು ಹೇಳಿದೆ. ಅವಶ್ಯಕತೆ ಇತ್ತು ಅಲ್ಲಿ, ಅದೇ ಸೇತುವೆ ಬೇಕಿತ್ತು, ಬೇಕಿತ್ತು. ಸಂಚಾರ ಯೋಗ್ಯವಾದ ಸೇತುವೆ. ಆ ರೀತಿಯಾದಂತಹ ಸೇತುವೆ ಬೇಡ ಇತ್ತು. ಬಾಣಮುಖದಲ್ಲಿ ನಾನು ರಚಿಸಬಲ್ಲೆ. ಹಾ 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 ಹೀಗೆ ಹೇಳಿದಾಗ ಹಾ ಅವನಿಗೆ ಸಿಕ್ಕು ಹೌದು. ಮುಕ್ಕು ವೇಗದವನು. ಹಾ ಹಾ ಕೆಲವು ಹೇಳಿದ್ದಾನೆ ಭಕ್ತಿ, ಹಾ ಎಲ್ಲಿಯಾಗಿ ಎದೆ ಹೊಡೆದು ಸಾಯಿತು ಅನ್ನೋದು ಭಯ. ಹೌದು. ಅಷ್ಟು ಕೋಪದಿಂದ ಹೇಳಿ ಹಾ ಹಾ ಪ್ರತಿಜ್ಞೆ ಮಾಡು ಅಂತ ಹೇಳಿ ಹಾ ಪ್ರತಿಜ್ಞೆ ಮಾಡಿ, ಹಾ ಪ್ರತಿಜ್ಞೆ ಇಷ್ಟೇ ನಮ್ಮ ಪಂಥ. ಹಾ ಹಾ ಆಹ್ವಾನ ಅವನು ನನಗೆ ಕೊಟ್ಟದ್ದು, ಹಾ ನಾನು ಅವನಿಗೆ ಕೊಟ್ಟದ್ದು ಅಲ್ಲ. ಮತ್ತೆ ಬಾಣದ ಸೇತುವೆಯನ್ನು ನಾನು ಕಟ್ಟಬಲ್ಲೆ. ಹಾ ಇಷ್ಟು ಹೇಳಿದಾಗ ಹಾ ಅದನ್ನು ನಾನು ಮುರಿಯುತ್ತೇನೆ ಅಂತ ಹೇಳಿದ್ದ. ಹೌದು. ಆಗ ನಾನು ಹೇಳಿದ್ದು, ನಾನು ಕಟ್ಟಿದಾಗ ನೀನು ಮುರಿಯದಿದ್ರೆ ಏನು ಮಾಡ. ಹಾ ಹಾ ಆಗ ಅವ ಹೇಳಿದ್ದು, ಹಾ ನೀನು ಕಟ್ಟಿದ್ದನ್ನು ನಾನು ಮುರಿಯುತ್ತೆ, ನೀನೇನು ಮಾಡಿ. ಹಾ ಹಾ ಸವಾಲಿಗೆ ಪ್ರತಿ ಸವಾಲು ಆದ್ದರಿಂದ ಬಂದದ್ದೇ. ಹೌದು, ಮೊದಲು ಹಂತ ಮಾಡಿದ್ದು ನಾನು. ಹಾ ಹೌದು ಹೌದು. 3 ಸಲ ಬಾಣ, ಹಾ ಬಾಣದ ಮೂಲಕ ಸೇತುವೆಯನ್ನು ರಚಿಸ್ತೇನೆ. ಹಾ ಆ 3 ಸೇತುವೆ ನಿನ್ನಿಂದ ಮುರಿಯಲ್ಪಟ್ಟೆ, ಹಾ ಬೆಂಕಿಗೆ ಹಾರುತ್ತೇನೆ ಅಂತ ಹೇಳಿದ್ದೇನೆ. ಹಾ ಹಾ ಒಂದು ಸುತ್ತು ಕಮ್ಮಿಯಾಗಿ ಅಲ್ಲ, ಹಾರುದು ಯಾಕೆ? 3 ಸಲ ಹಾ ಅವ ಹಾ ಆ ಸೇತುವೆಯನ್ನು ಮುರಿದರೆ ಹಾ ನಾನು ಬೆಂಕಿಗೆ ಹಾಕ್ತೇನೆ ಅಂದ್ರೆ ಉಳಿದಿದ್ದಾನೆ ಅಂತ ಅರ್ಥ. ಅಲ್ಲ ಹೇಳಿ. ಹಾ ಹಾ ಮುರಿಯದೆ ಇದ್ರೆ ಏನು ಅಂತ ಹೇಳಿದಾಗ ಹಾ ನಾನು ನಿನ್ನ ಸೇವಕನಾಗಿರ್ತೇನೆ. ಹಾ ಹಾ ನಾನು ಹೇಳಿದ ಹಾಗೆ ಅವ ಕೇಳ್ತಾನೆ. ಹೌದು ಅವ ಹೇಳಿದ್ದು ಹಾಗೆ. ಹೌದು. ನಿಮ್ಮೊಳಗಾದಂತಹ ಬಂತ. ಹೌದು. ಹಾ ಹಾಗೆ ಹ್ಮ್
3 ಬಾಣದಲ್ಲಿ ಹಾ ಸೇತುವೆ ಹಾ ರಚಿಸಿ ಆಯಿತು, ಹಾ ಅವ ಮುರಿದು ಆಯಿತು, ಓಹೋ ಸಿದ್ಧವಾಗಿದೆ. ಹಾ. 1 ಸುತ್ತು ಕಡಿಮೆ. ಅಯ್ಯ ನಾನು ಇದನ್ನು ಕೇಳುವಾಗ ಹಾ ಪ್ರಪ್ರಥಮವಾಗಿ ಹಾ ತಮ್ಮ ದಿವ್ಯ ಪಾದಗಳಿಗೆ ವಾಯುಸತನಾದಂಥ ಹಾ ಅಂಜನೇಯ ಸುಕುಮಾರನಂತ ಹಾ ಆಂಜನೇಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯದಾಗಬೇಕು ಒಳ್ಳೆಯದಾಗಬೇಕು. ನಾನು ಮಾತಾಡಿದ ಸಮಯ ಕೊಟ್ಟಿದ್ದೇನೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರ್ದು. ನಾವೆಲ್ಲ ಹೇಳಿದಾಗ ಹೇಳಿದ್ದಾರೆ, ಹೇಳ್ತಾ ಇದ್ದೇನೆ. ಹಾ ಮತ್ತೆ ಅಗ್ನಿಗೆ ಹಾರುವೆ ಅಂತ ಒಂದು ಹಾ ಮಾತು ಬಂತು. ಹೌದು ಆಗ ಪಕ್ಕ ನನಗೊಂದು ವಿಚಿತ್ರ ಸನ್ನಿವೇಶ ನೆನಪಾಗ. ಹಾ 3 ಜನ ಹಾರುವರು ಒಟ್ಟಾಡುವ ಅಂತ ಇದೆ. ಏನಾಗುತ್ತೆ? ಒಬ್ಬ ಮರದಿಂದ ಮರಕ್ಕೆ ಹಾರುವ, ಹಾ 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 ಒಬ್ಬ ಅಗ್ನಿಗೆ ಹಾರುವ, ಹಾ ಇದ್ದೊಬ್ಬ ಸಾಕ್ಷಾತ್ ಹಾರುವ. ಓ ಓ ಚಂದ ಆಗಲಿಲ್ಲ, ಅಲ್ಲ ನನಗೀಗ ಆಶ್ಚರ್ಯ ಆಗುತ್ತೆ. ಚಂದ ಆಗಲಿಲ್ವ ಇದು? ಬಹಳ ಚಂದ. ನನಗೆ ಆಶ್ಚರ್ಯ ಅಂತ ಹೇಳ್ಬೇಕು. ಏನು? ಒಂದು ವೇಳೆಗೆ ಅವ ಹಾರ್ತೇನೆ ಅಂತ ಹೊರಟರು ಸಹ ಹ್ಮ್. ನೀನು ತಡೆಯದೇ ಇದ್ದದ್ದು ಯಾಕೆಂದ್ರೆ ನನಗೆ ಗೊತ್ತಾಗಲಿಲ್ಲ. ಹಾ. ಯಾಕೆಂತ ಹೇಳಿದ್ರೆ ಹ್ಮ್. ದುರ್ಲಭಂ ಮಾನುಷಂ ದೇಹ ಅಂತ ತಿಳಿದವರು ಹ್ಮ್. ಮನುಷ್ಯ ದೇಹ ಎನ್ನುವಂಥ ಸಿಗುವಂಥ ಹಾ. 84 ಲಕ್ಷ ಜೀವಿಗಳಲ್ಲಿ ಕೆಲವು ಅಪರೂಪಕ್ಕೆ ಸಿಗುವಂತಹ ಮಾನವ ದೇಹ. ಹ್ಮ್. ನಾನು ನೀನು ವೃದ್ಧ, ಹಾ. ಒಂದು ಸ್ವಲ್ಪ ತಡೆಯಬಹುದಿತ್ತು ನಿನಗೆ. ಹಾ. ಸಾಯಬೇಡಪ್ಪ, ಆತ್ಮಹತ್ಯೆ ಮಹಾಪಾಪ ಎನ್ನುವ ಹಾಗೆ ಅವನನ್ನು ತಡೆಯುತ್ತೇನೆ. ಅಂದ್ರೆ ಹಾರ್ತಿರ್ಲಿಲ್ವೋ ಏನೋ. ಇಲ್ಲಿ ಕೇವಲ ನನ್ನ ಮುಖೇನ ಅಥವಾ ನನ್ನ ಸಂಬಂಧವಾಗಿ ಆದಂತಹ ಪ್ರತಿಜ್ಞೆ ಅಲ್ಲ ಇದು. ಹಾ 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 ನಮ್ಮ ದೇವರಿಗೆ ಹಾ ಅವರು ಸ್ವಲ್ಪ ಅಧಿಕ ಪ್ರಸಂಗದ ಮಾತುಗಳನ್ನು ಹೇಳಿ ಹಾ ಹಾ ಅವರ ಅಸ್ತ್ರವಿದ್ಯೆಯ ಬಗ್ಗೆ ಪ್ರಶ್ನಿಸಲಿಕ್ಕೆ ಯುವ ಯಾರು ಅಲ್ವಾ? ಹಾಗೆ ಸ್ವಲ್ಪ ನನಗೂ ಸಿಟ್ಟೆ ಬಂದರು. ಹೌದೇ ಮತ್ತೇನ ಹಾ ಅವಸರದಲ್ಲಿ ಪ್ರತಿಜ್ಞೆ ಮಾಡಿ ಆಗಿದೆ. ಹಾ ಮೊದಲೇ ಅವ ಪ್ರಾಣತ್ಯಾಗ ಮಾಡ್ತೇನೆ ಅಂತ ಹೇಳುದು ಗೊತ್ತಿದ್ರೆ ಹಾ ಅದೊಂದು ಬೇಡ ಅಂತ ಹೇಳ್ಬೋದಾಗಿತ್ತು. ಹೇಳಿ ಆಗಿದೆ. ಹಾಗಿದೆ. ಅವ ಬೆಂಕಿಗೆ ಹಾರಬೇಕು ಅಂತ ನಿಮಗೆ ಮನಸ್ಸಿಗೆ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಉಳಿಬೇಕಂತ ಇರೋದು. ಈಗಲೂ ಉಳಿಸೋರು ಯಾರಾದ್ರು ಬಂದ್ರೆ ನನ್ನಷ್ಟು ಸಂತೋಷ ಪಡುವವರು ಬೇರೆ ಯಾರು ಇಲ್ಲ. ಅವನಲ್ಲೇ ಮಾತಾಡಬೇಕಾಗ್ತದೆ. ಹಾ. ಅಯ್ಯ ಸ್ವಾಮಿ, ಈಗ ನೀನು 3 ಬಾರಿ ಬಾಣದ ಸೇತುವೆಯನ್ನು ರಚಿಸಿದ್ದು, ಹಾ. 3 ಬಾರಿ ಅವ ಅದನ್ನು ಮುರಿದದ್ದು ಹಾ, ಕಥೆಯೆಲ್ಲ ಹೇಳಿದ್ದೀನಿ. ಹೌದು. ಯಾರಿದ್ದಾರಪ್ಪ ಸಾಕ್ಷಿ ಇದಕ್ಕೆ? ನಾನು ಕಟ್ಟಿದ್ದನ್ನು ಹಾ. ಅವ ನೋಡಿದ್ದೆ, ಹೌದು. ಅವ ಸಾಕ್ಷಿ ಅದ. ಹಾ ಹಾ ಅವ ಮುರಿದದ್ದನ್ನು ನಾನು ನೋಡಿದ್ದೆ, ಹಾ. ಅದಕ್ಕೆ ನಾನು ಸಾಕ್ಷಿ. ಪರಸ್ಪರವಾದಂತಹ ಸಾಕ್ಷಿಗಳು ಸಾಕಾಗ್ತದೆ. ಅಷ್ಟು ಹಾ? ಅಷ್ಟು ಸಾಕಾಗ್ತದೆ. ಮತ್ತೆ ಮಾಡಿ ನಿನ್ನೊಮ್ಮೆ ಸೇತುವ